ತಾನಂದು ನಾನು ತಂದನಿ ತಂದು ನಾನು, ತಾನಂದು ನಾನು ತಂದನಿ ತಂದು ನಾನು. ಮಳೆಗಾಳಿ ಇಲ್ಲದೆ ಮರಗಳು ಎದ್ದವು, ಸುಳಿಗಾಳಿ ಒಳಗೆ ತಿರುಗವು ತಾನ. ತಾನಂದು ನಾನು ತಂದನಿ ತಂದು ನಾನು. ವಜ್ರದ ಕೀಲಿ ಸಡಿಲವು ಎಂದೇಳಿ ಗುಡ್ಡುಗಳೆಲ್ಲ ಹಸುರಾಗಿ ತಾನ. ಗುಡ್ಡುಗಳೆಲ್ಲ ಹಸುರಾಗವೆಂದೇಳಿ ಬಸವಣ್ಣ ಬಣ್ಣಕ್ಕೆ ಬಂದನು ತಾನ. ತಾನಂದು ನಾನ ತಂದನಿ ತಂದು ನಾನ. ಬಸವಣ್ಣ ಬಣ್ಣಕ್ಕೆ ಬಂದನು ಎಂದೇಳಿ ಬಿತ್ತುವ ಬೀಜ ವ್ಯಸುನಾಗಿ ತಾನ. ತಾನಂದು ನಾನ ತಂದನಿ ತಂದು ನಾನ. ತಾನಂದು ನಾನ ತಂದನಿ ತಂದು ನಾನ. ಭಾರತದ ಮಟ್ಟಿಗೆ ಕೃಷಿ ಒಂದು ಕಸುಬು ಮಾತ್ರವಲ್ಲ, ಅದು ಒಂದು ಸಂಸ್ಕೃತಿ, ಪರಂಪರೆ. ಮೊಟ್ಟ ಮೊದಲಿಗೆ ಮನುಷ್ಯ ಬೀಜ ಬಿತ್ತಿ ಬೆಳೆಸಿದ ದಿನದಿಂದ ಇಂದಿನವರೆಗೂ ಸಂಚಯಗೊಂಡ ಅನುಭವ ಖಜಾನೆ. ನಮ್ಮ ಹಳ್ಳಿಗಳ ಬದುಕು, ಜೀವನ ಕ್ರಮ, ಚಿಂತನ ಕ್ರಮ, ಆಹಾರ ಪದ್ಧತಿ, ಹಬ್ಬ ಹರಿದಿನ, ಜಾತ್ರೆ ಎಲ್ಲವೂ ಆ ಪ್ರದೇಶದ ಕೃಷಿಯನ್ನು ಆಧರಿಸಿಯೇ ನಡೆಯುತ್ತದೆ. ಭಾರತದ ಹಳ್ಳಿಗಳ ಜನಜೀವನವನ್ನು ಕೃಷಿಯಿಂದ ಪ್ರತ್ಯೇಕಿಸಿ ನೋಡಲು ಸಾಧ್ಯವೇ ಇಲ್ಲ. ಮಳೆಯನ್ನೇ ಆಶ್ರಯಿಸಿ ಬೆಳೆದು ಬಂದ ನಮ್ಮ ಕೃಷಿ ಪ್ರಕೃತಿಯ ಕೊಡುಗೆ. ಇದು ಆಹಾರ ಮತ್ತು ಪೌಷ್ಟಿಕತೆಯ ಭಂಡಾರ. ಏರು ಭುಜದ ಎತ್ತು, ಮರದ ನೇಗಿಲು, ಸಾಲು ಹೊಡೆಯುವ ರೈತ, ಬೀಜ ಬಿತ್ತುವ ಮಹಿಳೆ, ಹನಿಮಳೆ ನೀರನ್ನೂ ತನ್ನೊಳಗೆ ಇಂಗಿಸಿಕೊಂಡು ಬೆಳೆ ಕೊಡುವ ಜೀವಂತ ಮಣ್ಣು, ಇವೆಲ್ಲದರ ನಡುವಿನ ಅವಿನಾಭಾವ ಸಂಬಂಧ ಇಲ್ಲಿನದು. ಅತಿ ಕಡಿಮೆ ನೀರಿನಲ್ಲೂ 10 ಬೆಳೆ ತೆಗೆಯುವ ರೈತರ ಜಾಣ್ಮೆ, ಕುಶಲತೆ ಮತ್ತು ಪಾರಂಪರಿಕ ಜ್ಞಾನವನ್ನು ಈ ಮಣ್ಣಿನ ಕಣಕಣವು ಸಾರಿ ಹೇಳುತ್ತದೆ. ತಲತಲಾಂತರದಿಂದ ಕಾಪಾಡಿ ಬೆಳೆಸಿದ ಬೀಜ ಸಂಪತ್ತಿನ ಭದ್ರ ಅಡಿಪಾಯದ ಮೇಲೆ ಕಾಲದ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಂದ ಬೇಸಾಯ ಪದ್ಧತಿಗಳು, ವಿವಿಧ ಹಂಗಾಮುಗಳಲ್ಲಿನ ವೈವಿಧ್ಯಮಯ ಮಿಶ್ರ ಬೆಳೆ ಪದ್ಧತಿಗಳು ರೈತರನ್ನು ವರ್ಷವಿಡೀ ಹೊಲದಲ್ಲಿ ನೆಲೆಗೊಳಿಸುತ್ತವೆ. ಮನೆಗೆ ಬೇಕಾದ ಪ್ರತಿಯೊಂದು ಆಹಾರ ಪದಾರ್ಥದ ಜೊತೆಗೆ ಜಾನುವಾರಿಗೆ ಮೇವು, ಭೂಮಿಗೆ ಫಲವತ್ತು, ಬೆಳೆಗಳಿಗೆ ಕೀಟರೋಗ ಬಾಧೆಯಿಂದ ರಕ್ಷಣೆ ಎಲ್ಲವನ್ನೂ ಒದಗಿಸುವ ಅದ್ಭುತವಾದ ಬಹುಬೆಳೆ ಬೇಸಾಯ ಮಾಡುತ್ತಿದ್ದ ರೈತರು ಸಾಲದ ಹಂಗಿಲ್ಲದೆ ಸ್ವತಂತ್ರರು, ಸ್ವಾವಲಂಬಿಗಳೂ ಆಗಿದ್ದರು. 60ರ ದಶಕದ ಹಸಿರು ಕ್ರಾಂತಿ ಈ ದೇಶದ ಪರಂಪರಾಗತ ಕೃಷಿ ವ್ಯವಸ್ಥೆಯನ್ನು ಇಡಿಯಾಗಿ ಮೊಗಚಿ ಹಾಕಿತು. ರೈತರ ಜ್ಞಾನದ ಹಗೆವನ್ನೇ ನಿರಾಕರಿಸಿ ಬಹುಬೆಳೆ ಪದ್ಧತಿ, ಬೀಜ ಸಂಪತ್ತು ಎಲ್ಲವನ್ನು ತಳ್ಳಿಹಾಕಿ ಒತ್ತಾಯಪೂರ್ವಕವಾಗಿ ಏಕಬೆಳೆ ಪದ್ಧತಿಯನ್ನು ಹೇರಲಾಯಿತು. ರೈತರ ಬೆಳೆ ಪದ್ಧತಿಗಳು, ಸಂಪನ್ಮೂಲ ಮತ್ತು ಭೂಮಿ ಬಳಕೆಯ ವಿಧಾನಗಳೇ ಬದಲಾಗಿಬಿಟ್ಟವು. ಅತಿಯಾದ ನೀರು, ಮಿತಿಯಿಲ್ಲದ ರಸಗೊಬ್ಬರಗಳನ್ನು ಬಯಸುವ ಹೈಬ್ರಿಡ್ ಮತ್ತು ಅಧಿಕ ಇಳುವರಿ ಬೀಜಗಳನ್ನು ಬೆಳೆಯಲು ರೈತರು ಮತ್ತಷ್ಟು ಆಳದ ಬೋರ್ವೆಲ್ ಕೊರೆಸುವ ದುಸ್ಸಾಹಸಕ್ಕೆ ಕೈ ಹಾಕಿದರು. ಮಣ್ಣು ರಸಗೊಬ್ಬರದ ವ್ಯಸನಿಯಾದರೆ ಬೆಳೆಗಳು ಕೀಟನಾಶಕ ವ್ಯಸನಿಯಾದವು. ಅತಿಯಾದ ಖರ್ಚಿನಿಂದ ಸಾಲದ ಹೊರೆ ಬೆನ್ನಿಗೇರಿತು. ವಾಣಿಜ್ಯ ಬೆಳೆಯ ಹಿಂದೆ ಹೋದ ರೈತರು ದಿನನಿತ್ಯದ ಆಹಾರ ಪದಾರ್ಥಗಳನ್ನು ದುಡ್ಡು ಕೊಟ್ಟುಕೊಳ್ಳುವ ದಯನೀಯ ಸ್ಥಿತಿಗೆ ತಲುಪಿದರು. ಹಸಿರು ಕ್ರಾಂತಿಯ ಗಮನವೆಲ್ಲ ನೀರಾವರಿ ಬೇಸಾಯಕ್ಕೆ ಮಾತ್ರ. ಮಳೆಯಾಶ್ರಿತವಾಗಿಯೇ ಉಳಿದಿರುವ 70% ಬೇಸಾಯದ ಉನ್ನತಿಗೆ ಏನನ್ನೂ ಮಾಡಲಾರದ ಸರ್ಕಾರ ಅದನ್ನು ಉತ್ಪಾದನಾ ಸಾಮರ್ಥ್ಯವಿಲ್ಲದ ಕೃಷಿ ಎಂದು ಜರೆದು ಕೈ ತೊಳೆದುಕೊಂಡಿತು. ದಿಕ್ಕು ದೆಸೆಯಿಲ್ಲದಂತಾದ ಮಳೆಯಾಶ್ರಿತ ರೈತರು ನೀರಾವರಿ ರೈತರನ್ನೇ ಅನುಕರಿಸುತ್ತಾ ಬೇಸಾಯದಲ್ಲಿ ಸೋತು ನೆಲಕಚ್ಚಿ ಜೀವನೋಪಾಯಕ್ಕೆ ವಲಸೆ ಹೋಗತೊಡಗಿದರು.
ಈ 70% ಮಳೆಯಾಶ್ರಿತ ಕೃಷಿಗೆ ಮರುಜೀವ ನೀಡಿದ್ದಲ್ಲದೆ ರೈತರಿಗಾಗಲಿ ದೇಶಕ್ಕಾಗಲಿ ಭವಿಷ್ಯವಿಲ್ಲ ಎಂದು ಮನಗಂಡ ಇಕ್ರಾ ಸಂಘಟನೆ ಈ ಸವಾಲನ್ನು ಕೈಗೆತ್ತಿಕೊಂಡಿತು. ಈ ನಿಟ್ಟಿನಲ್ಲಿ ಸಾವಯವ ಮಿಶ್ರ ಬೆಳೆ ಬೇಸಾಯದ ಮೂಲಕ ಮಳೆಯಾಶ್ರಿತ ಪ್ರದೇಶಗಳಲ್ಲಿನ ಹೊಲದ ಉತ್ಪಾದಕತೆಯನ್ನು ಹೆಚ್ಚಿಸಿ ರೈತ ಕುಟುಂಬಗಳ ಆಹಾರ ಮತ್ತು ಪೌಷ್ಟಿಕತೆಯನ್ನು ಕಾಪಾಡುವ ಮೂಲಕ ನೆಲೆಯೂರಿಸುವುದು ಇಕ್ರಾದ ಉದ್ದೇಶವಾಗಿತ್ತು. ಈ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಮಳೆಯಾಶ್ರಿತ ರೈತ ಸಮುದಾಯಗಳ ಜೊತೆಗೆ ಇಕ್ರಾ ಕೆಲಸ ಮಾಡಲು ಪ್ರಾರಂಭಿಸಿತು. As the name shows, Institute for Cultural Research and Action. So it was a group of academicians, researchers came together and formed this organization, basically trying to explore the cultural dimension of development. So as we go along, we were trying to narrow down into more specifically into alternatives within that, energy and then agriculture. So as we went along, some of us tried to focus on organic farming. ಮಳೆಯಾಶ್ರಿತ ಕೃಷಿಯ ಪುನರ್ಚೇತರಿಕೆ ಎಂದರೆ ಅದು ರೈತರ ಜ್ಞಾನದ, ಆತ್ಮವಿಶ್ವಾಸದ, ಆಹಾರ ಭದ್ರತೆಯ ಮರುಸ್ಥಾಪನೆಯೇ ಸರಿ. ಹಲವು ದಶಕಗಳಿಂದ ವಿಧ್ವಂಸಕ ಕೃತ್ಯ ಎಗ್ಗಿಲ್ಲದೆ ನಡೆದಿದ್ದರೂ ಅನೇಕ ಅಸಾಧಾರಣ ಕೃಷಿ ಪದ್ಧತಿಗಳು, ಅಮೂಲ್ಯ ಬೀಜ ಸಂಪತ್ತು, ಉಪಕರಣಗಳು, ಜಾನುವಾರುಗಳ ಜೊತೆಗೆ ರೈತರಲ್ಲಿ ಪರಂಪರಾಗತ ಕೃಷಿ ಜ್ಞಾನ ಉಳಿದುಕೊಂಡಿರುವುದು ಭರವಸೆಯ ದಾರಿಗೆ ಬೆಳಕಾಯಿತು. ಗ್ರಾಮಗಳಲ್ಲಿ ಸಣ್ಣ ಮಳೆಯಾಶ್ರಿತ ರೈತರ ಸಂಘಗಳನ್ನು ರಚಿಸಿ ಹಂತ ಹಂತವಾಗಿ ರಾಸಾಯನಿಕ ತ್ಯಜಿಸುತ್ತಾ ರೈತರು ಸಾವಯವ ಕೃಷಿಗೆ ನಡೆಯಲು ಬೇಕಾದ ಉತ್ತೇಜನ, ತಾಂತ್ರಿಕ ಮಾರ್ಗದರ್ಶನ ನೀಡಲಾಯಿತು. ಇಲ್ಲಿ ಯಾವುದೇ ಒಂದು ಪದ್ಧತಿ ಅಥವಾ ಸಿದ್ಧಾಂತಕ್ಕೆ ಅಂಟಿಕೊಳ್ಳದೆ ರೈತರ ಅಗತ್ಯಗಳಿಗೆ ಅನುಗುಣವಾದ ತಾಂತ್ರಿಕತೆಗಳಿಗಾಗಿ ನಿರಂತರ ಶೋಧನೆ ನಡೆಸಲಾಯಿತು. ಬಹುಬೆಳೆ ಪದ್ಧತಿಯನ್ನು ಕೇಂದ್ರವಾಗಿಸಿಕೊಂಡು ಹೊಲದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ಸಾವಯವ ಪೋಷಕಾಂಶ ನಿರ್ವಹಣೆ ಮತ್ತು ಆಯಾ ಪ್ರದೇಶದ ಬೆಳೆಗಳ ರೋಗ ಕೀಟ ನಿರ್ವಹಣೆಯ ಮೇಲೆ ಕೆಲಸ ಮಾಡಲಾಯಿತು. ಹೊಲದ ಉತ್ಪಾದಕತೆಯಲ್ಲಿ ಅನೇಕ ಪಟ್ಟು ಹೆಚ್ಚಳ ಮತ್ತು ಪ್ರತಿಯೊಂದು ಬೆಳೆಯಲ್ಲೂ ಆ ಪ್ರದೇಶದ ದಾಖಲೆ ಇಳುವರಿಯನ್ನು ಸಾವಯವ ಪದ್ಧತಿಯಲ್ಲಿ ತಲುಪುವ ಪ್ರಯತ್ನದಲ್ಲಿ ತೊಡಗಲಾಯಿತು. ಮಳೆಯಾಶ್ರಿತ ಕೃಷಿಯ ಜೀವಾಳವೇ ರೈತರ ಬೀಜ ಮತ್ತು ಬಹುಬೆಳೆ ಪದ್ಧತಿ. ಖಾತ್ರಿಯಿಲ್ಲದ ಮಳೆಯ ಜೊತೆಗೂ ಬದುಕಬಲ್ಲ ವಿವಿಧ ರೀತಿಯ ಬೆಳೆ ಜೋಡಣೆಯಲ್ಲಿ ರೈತರು ನಿಪುಣತೆ ಸಾಧಿಸಿದ್ದಾರೆ. ರೈತರು ಬಳಸುತ್ತಿದ್ದ ವೈವಿಧ್ಯಮಯ ಬೀಜಗಳನ್ನು ಮೂಲೆಗುಂಪು ಮಾಡಿದ್ದರಿಂದ ಮಿಶ್ರ ಬೆಳೆ ಪದ್ಧತಿಗಳು ಬಹುತೇಕ ಕಣ್ಮರೆಯಾಗಿದ್ದವು. ಇದರ ಜೊತೆಗೆ ಹವಾಮಾನ ಬದಲಾವಣೆಯ ಪರಿಣಾಮದಿಂದ ರೈತರ ನಂಬಿಕೆಯ ಮಳೆಗಳಲ್ಲಿ ವಿಪರೀತ ಏರುಪೇರು ಉಂಟಾಗುತ್ತಿದ್ದ ಸವಾಲಿಗೂ ಎದುರಾಗಬೇಕಾಯಿತು. ಮೊದಲಿಗೆ ರೈತರಲ್ಲಿ ಉಳಿದುಕೊಂಡಿದ್ದ ನಾಟಿ ಬೀಜಗಳಿಗೆ ಶೋಧನೆ ನಡೆಸಲಾಯಿತು. ಅಳಿದುಳಿದ ರೈತರ ಬೀಜಗಳನ್ನು ಒಗ್ಗೂಡಿಸಿ ಅವರ ನಡುವೆ ವಿನಿಮಯ ಮಾಡಲಾಯಿತು. ರೈತರನ್ನು ಆವರಿಸಿಕೊಂಡಿದ್ದ ಹೈಬ್ರಿಡ್ ಬೀಜ ಮತ್ತು ಏಕ ಬೆಳೆಯ ನಡುವೆಯೇ ಪರಂಪರಾಗತವಾಗಿ ಬಂದಿದ್ದ ನಾಟಿ ಬೀಜಗಳನ್ನು ಅವರದ್ದೇ ಆದ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಜೋಡಿಸಲು ಪ್ರೇರೇಪಿಸಲಾಯಿತು. ವಿವಿಧ ಬಗೆಯ ಬೆಳೆ ಜೋಡಣೆ ವಿನ್ಯಾಸಗಳಿಗೆ ಪ್ರೋತ್ಸಾಹ ಕೊಡಲಾಯಿತು. ಇಲ್ಲಿ ಚೈತನ್ಯ ಕುಗ್ಗಿದ್ದ ರೈತರ ಬೀಜಗಳಿಗೆ ಕಸುವು ತುಂಬುವ ತುರ್ತು ಇತ್ತು. ರೈತರ ಬೀಜ ಸುಧಾರಣೆಗಾಗಿ ಕೆಲ ಬೀಜ ತಂತ್ರಜ್ಞರ ಸಹಾಯದಿಂದ ಪ್ರತ್ಯೇಕ ಬೀಜೋತ್ಪಾದನೆಯಲ್ಲಿ ತೊಡಗಲಾಯಿತು. ಕೆಲ ವರ್ಷಗಳಲ್ಲಿ ರೈತರ ಬೀಜಗಳು ಅಭಿವೃದ್ಧಿಗೊಂಡು ಮಿಶ್ರ ಬೆಳೆ ಪದ್ಧತಿಗಳು ಪುನರ್ಜೀವ ಪಡೆದವು. ಇಲ್ಲಿ ಗದುಗಿನ ಹೆಸರಾಂತ ಸಾವಯವ ಮಳೆಯಾಶ್ರಿತ ರೈತ ಡಿ ಭರಮಗೌಡ್ರ ಕೊಡುಗೆಯನ್ನು ಮರೆಯುವಂತಿಲ್ಲ. ನಾವೊಂದು ಹೆಚ್ಚು ಕಮ್ಮಿ ಅಂತಂದರೆ ನಮಗೆ ಗೊತ್ತಾದ ಮಟ್ಟಿಗಿಂತ ನಮ್ಮಲ್ಲಿ ಬಿತ್ತನೆ ಬೀರೋದು ಇದೆ. ಏನಂದರೆ ನಮ್ಮ ತಂದೆಯವ್ರ ಕಾಲದಿಂದ
ಬಿತ್ತನೆ ಹಾಳು ಮಾಡೋಕ್ಕೆ ಹೋಗಿಲ್ಲ, ನಾವು ಉಳಿಸ್ಕೊಂಡೇ ಬಂದ್ಬಿಟ್ಟಿದ್ವಿ. ನಮಗಿಂತ ಜಾಸ್ತಿ ಮಡಗ್ತಿದ್ರು ನಮ್ಮ ಅತ್ತ ಮಾವ. ನಾವು ಅವರಲ್ಲಿ ಅರ್ಧನ್ಯಾರು ಮಡಿಕೊಂಡು ವ್ಯವಹಾರ ಮಾಡಬೇಕಲ್ಲ ಅಂತ ನಾವು ಕಳೆದಿಲ್ಲ. ಇದು ಸ್ವಲ್ಪ ದಿವಸ ನಮ್ಗೆ ಮರುವಾಗ ಸ್ಟೇಜಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಇಕ್ರ ಸಂಸ್ಥೆಯವರು ಬಂದು ನಮಗೊಂದು ಸ್ವಲ್ಪ ದಾರಿ ತೋರಿಸ್ರು. ಇದ್ರ ಬಗ್ಗೆ ಏನು, ಇದರಲ್ಲಿ ಬೆಳವಣಿಗೆ ಬೆಳೆದಾಗ ನಮ್ಗೇನು ಆಹಾರ ಸಿಕ್ಕಿದಾಗ ಹೆಂಗೆ ನಮ್ಮ ಆಹಾರ ನಮ್ಗೆ ಸರಿಬಂದು ಅನ್ನೋ ತರಕ ಇಕ್ರ ಸಂಸ್ಥೆಯವರು ನಮಗೆ ದಾರಿ ತೋರಿಸ್ರು. ಕೆಲವು ಬೀಜಗಳೆಲ್ಲ ಕಳ್ಕೊಂಡಿದ್ವಿ. ಜವಾರಿ ಬೀಜನೇ ಇದ್ದಿಲ್ಲ ನನ್ನ ಹತ್ರ. ಜವಾರಿ ಬೀಜನ ಯಾವ ಥರ ಮಾಡ್ಕೊಂಡಿವಿ ಅನ್ನೋದು ನನಗೆ ತುಂಬ ಅನುಭವ ಆಯಿತು. ಸುಮಾರು 18 ಥರದ ತಳಿಗಳನ್ನು, ಜವಾರಿ ನಾಟಿ ತಳಿಗಳ ಬೀಜಗಳನ್ನು ಕಲೆಕ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೆ ರೈತರಿಗೆ ಹಂಚಿಕೆ ಮಾಡಿ ಸಾಕಷ್ಟು ಜವಾರಿ ಬೀಜಗಳನ್ನು ಇವತ್ತು ನಮ್ಮ ರೈತರಲ್ಲಿ ಉಳಿಸ್ಕೊಂಡಿವಿ. ಒಬ್ಬ ರೈತನಿಗೆ ಇಟ್ಕೊಂಡ್ರಿಯ ಅವನಿಗೆ ಮರ್ಯಾದೆ ಅಂತ ಅನ್ನೋದೇನೋ ಕೈ ಚಾಚಾಗಿಲ್ವಲ್ಲ, ಹೇಳಿ ಇನ್ನೊಬ್ಬರ ಹತ್ರಕ್ಕೆ ಹೋಗಿ ಕೈ ಚಾಚಾಗಿಲ್ವಲ್ಲ. ಅದು ನಮ್ಮ ಮನೇಲೇ ಇರ್ತದೆ. ನಾವು ಯಾವ ಟೈಮಲ್ಲಿ ಬೇಕೋ ಆ ಟೈಮ್ಲಿ ಹೋಗಿ ನಾವು ಬಿತ್ತನೆ ಮಾಡ್ಬೋದು. ನನ್ನ ಕಡೆ ಇರ್ತಕ್ಕಂಥ ಒಂದು ಬೀಜ 76-77ರಿಂದ ಒಂದು ಜವಾರಿ ಬೀಜ, ತೊಗರಿ ಬೀಜ ಬಿತ್ತಣಿಕೆ ಮಾಡಿ ಒಂದು 20 ದಿವಸದ ನಂತರ ನಾವು ಪುಡಿ ದುಡ್ತೀವಿ, ಕಟಾವು ಮಾಡ್ತೀವಿ. ಕಟಾವು ಮಾಡಿದಾಗ ಆಮೇಲೆ 40 ದಿವಸ ಒಂದು ದಿವಸ ಕಟಾವು ಮಾಡ್ತೀವಿ. ಆ ಕಟಾವು ಮಾಡಿದಾಗ ಏನಾಗ್ತೈತಿ, ಮೇಲೆ ಬೆಳೆ ಹೊರ್ತದಂತ ಇರ್ತಲ್ಲ, ಒಳ್ಳೆ ಪುಷ್ಟೇಜಾಗಿ ಒಳ್ಳೆ ಬೇರು ಬರ್ತೈತಿ. ಆ ಬೇರು ಬಂದು ಕವಿ ಬಡಿತೈತಿ. ಆ ಕವಿ ಬಡಿದು ಒಂದೊಂದು ಗರಿಯಲ್ಲಿ ಅದು ಒಂದು 25-30 ಕಾಯಿ ಅದು ಕುಂತ್ಕೊಂಡು ಒಳ್ಳೆ ಪಿಂಡವಾಗಿ ಕಾಳು ಬರ್ತದೆ. ಅದು ನಾವು ಅಂದರೆ ಅವೇ ಬೀಜ ಇಟ್ಕೊಂಡು ವರ್ಷ ಬಿತ್ತಣಿಕೆ ಮಾಡೋಕೆ ಅದನ್ನ ಕೊಡ್ತೀವಿ. ಆಮೇಲೆ ರೈತರು ಯಾರು ಕೇಳಿದ್ರೆ ಬಂದಿದ್ರೆ ರೈತರಿಗೂ ಕೊಡ್ತೀನಿ ನಾನು. ಮಿಶ್ರ ಬೆಳೆ ಮಾಡ್ಕೊಂತಿದ್ರೆ ಒಂದು ಹೋದ್ರೆ ಲಾಸ್ ಆದರೆ ಇನ್ನೊಂದಾದರೂ ಮಾಡ್ಬೋದು ನಾವು. ಎಸ್ಪೆಷಲಿ ಸೂರ್ಯಕಾಂತಿಯಲ್ಲಿ ನಮಗೆ ಒಂದು ಪ್ರಯೋಗ ಮಾಡಿದ್ರು. 4 ಎಕರೆ ಸೂರ್ಯಕಾಂತಿ ಸಜ್ಜೆ 5 ಸಾಲಿಗೆ ಒಂದು ಸೂರ್ಯಕಾಂತಿ. ನಮಗೆ ಆ ವರ್ಷ ಎಲ್ಲ ದ್ರವ ಗೊಬ್ಬರಗಳು, ಆಮೇಲೆ ಜೀವಾಮೃತ, ತಿಮ್ಮರ್ ಟಾನಿಕ್, ಆಮೇಲೆ ಎಲ್ಲ ಉಪಯೋಗ ಮಾಡಿದ್ವಿ ನಾವು. ಎಲ್ಲ ಉಪಯೋಗ ಮಾಡಿದ್ರಿಂದ ಭಾಳ ಅತ್ಯುತ್ತಮ ತೆನೆ. ಮಳೆ ಕಡಿಮೆ ಆದರೂ ಕೂಡ ನಾವು ಪಕ್ಕದೆಲ್ಲ ರಾಸಾಯನಿಕ ಹಾಕಿದಂಥ ಹೊಲಗಳೆಲ್ಲ ಭಾಳ ಎಲ್ಲ ಹೋಗ್ಬಿಟ್ಟವ್ರಿ. ಆದರೆ ನಮ್ಮದು ಚೆನ್ನಾಗಿ ಬಂತು. ಅದರಲ್ಲಿ ಸಜ್ಜಿ ಕೂಡ 10 ಕ್ವಿಂಟಲ್ ಸಜ್ಜಿ ಬಂತು ನಮಗೆ. ಈಗ ಮೇನ್ ಕ್ರಾಪ್ ಈರುಳ್ಳಿ ಬಂದುಬಿಟ್ಟು, ಈರುಳ್ಳಿಯಲ್ಲಿ ಮಿಶ್ರ ಬೆಳೆಯಾಗಿ ಮೆಣಸಿನ ಗಿಡ ಹಾಕಿದ್ದೀವಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತೀವಿ, ಅದಕ್ಕೊಂದು ಬದು ಕೊತ್ತಂಬರಿ ಹಾಕ್ತೀವಿ. ಆಮೇಲೆ ಬಂದುಬಿಟ್ಟು ಅದು ಬೆಂಡಿ ಗಿಡ, ಅದು ಊಟಕ್ಕೆ ನಮ್ಮ ಮನೆ ಬೆಳಕಿಗೆ. ಹಲವಾರು ಬೆಳೆ ಬೆಳೆಯೋದ್ರಿಂದ ಅಲ್ಲಿ ಇದು ಕೀಟ ಬಾಧೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು ಪರ್ಪಸ್ಸು. ಮತ್ತು ಒಂದು ವೇಳೆ ಹಿಂದಿನ ವರ್ಷ ಈರುಳ್ಳಿ ಭಾಳ ಕೊಳತೋಗ್ಬಿಡ್ತು. ಹಾಗಾಗಿ ಮಿಷಿನ್ ಗಿಡ ನಮ್ಮನ್ನು ಹಿಂದಿನ ವರ್ಷ ಒಳ್ಳೆ ರೇಟ್ ಸಿಕ್ಕು ಮಿಷಿನ್ ಗಿಡ ಚೆನ್ನಾಗಿ ವರ್ಕೌಟ್ ಆಯ್ತು. ಮಿಶ್ರ ಬೆಳೆ ಕೊತ್ತಂಬರಿ ಹಾಕ್ತೀವಿ, ಮೆಣಸಿನ ಗಿಡ ಇರ್ತೈತೆ ರೀ, ಮೂಲಂಗಿ, ಜವಳಿಕಾಯಿ, ಬೆಂಡಿ ಗಿಡ ಎಲ್ಲ ಪ್ರತಿಯೊಂದು ಬೋದು ಹೊಡೆದಿರ್ತೀವಲ್ಲ, ಬೋದಿ ಬಾಡ್ರಿಗೆ ಹಾಕ್ಯಂತ ಹೋಗ್ತೀವಿ. ಶಿವಪಾಲ್ಕ ಬಂತು, ಕೊತ್ತಂಬರಿ ಬಂತು, ಉಳ್ಚಿಕ ಬಂತು. ಮನೆಗೆ ಊಟಕ್ಕೆ ಆಗ್ತೈತಿ, ನಮಗೆ ಹೆಚ್ಚು ಎಕ್ಸಸ್ ಆದ್ರೆ ಮಾರ್ಕೆಟಿಗೆ ಆಗ್ತೈತಿ. ನಮ್ಮ ಲೇಬರ್ ಖರ್ಚು ತೆಗಿತೈತಿ, ಕಳೆನ ತೆಗಿಸೋಕ್ಕಾಗಿ ಎಲ್ಲ ಲೇಬರಿಗೆ ವರ್ಕೌಟ್ ಆಗ್ತೈತಿ. ಔಳ, ತೊಗರಿ, ಸೂರ್ಯಕಾಂತಿ 3 ಮಿಶ್ರ ಬೆಳೆ ಮಾಡಿದ್ವಿ. ಅವಾಗ ಸೂರ್ಯಕಾಂತಿ ಮಳೆ ಹೋಗ್ಬಿಡ್ತದು. ಆಮೇಲೆ ನಮಗೆ ಒಳ್ಳೆ ಬೆಳೆ ಕೊಟ್ಟದಂದ್ರೆ ತೊಗರಿ, ಇದು ಔಳ ಒಳ್ಳೆ ಬೆಳೆ ಕೊಡುತ್ತೆ ನಮಗೆ. ಅದು ಹೋದ್ರೂ ಹೋಗಲಿ, ಇದರ ಒಳ್ಳೆ ಲಾಭ ಕೊಟ್ಟತ್ತಲ್ಲ ಅಂತೇಳಿ ನಮಗೆ ಅವಾಗ ಖುಷಿ ಆಯ್ತು. ಮಿಶ್ರ ಬೆಳೆಯಿಂದ ಅಂತಂದರೆ ಮನೆಗೆ ನಮಗೆ ಜೋಳ ಆಗುತ್ತೆ, ದನಗಳಿಗೆ ನಮಗೆ ಮೇವು ಆಗುತ್ತೆ. ಇದರಿಂದ ಮಣ್ಣು ಬಾಡಾಗಲ್ಲ, ಫಲವತ್ತತೆ ಹೆಚ್ಚಾಗುತ್ತೆ. ಸಜ್ಜೆ ಹಾಕಿವ್ರಿ, ಜೋಳ, ಹೆಸರು, ಸೂರ್ಯಕಾಂತಿ ಐತ್ರಿ, ಅವ್ರಿ ಐತಿ, ಮೆಕ್ಕೆಜೋಳ ಐತಿ, ತೊಗರಿ, ಆಮೇಲೆ ಸಣ್ಣ ಗುರಾಳು, ಸಣ್ಣಗಳು ಪಕ್ಕಕ್ಕೆ ಹೆಸರು, ಸಣ್ಣ ಊಟದ ಜೋಳ ಎಲ್ಲ ಲೈನ್ಗೆ ಹೆಂಗೆ ಹಬ್ಬ ಹಾಕಿರ್ತೀವಿ ರೀ. ತೊಗರಿ, ಹೆಸರು ಹೋಗಿದ್ದು ಮತ್ತೆ ಜೋಳನೂ ಬರ್ತೀರಿ. ಮತ್ತು ಇದನ್ನ ತಕ್ಕಂದು ಉಳ್ಳಿನ ಹಾಕ್ತೀರಿ. ನೆಕ್ಸ್ಟ್ ಇದು ಒಂದೇ ಬೀಜ ರೀ, 4 ಸಜ್ಜಿ ಬರುತ್ತೆ. 4 ಕೌಲು ಹೊಡೆದು 4 ಒಂದು ಪಕ್ಕಕ್ಕೆ ಒಂದು ಬರುತ್ತೆ, 5 ಒಟ್ಟು ಒಂದೇ ಬೀಜ 5 ತೆನೆ ಆಗುತ್ತೆ ರೀ ಸಜ್ಜಿ. 5, 6, 8 ತನಕ ಬರ್ತೈತಿ ಒಟ್ಟು ಮಳೆಗಾಲ ಆದರೆ. 5 ಕೌಲು ಇದೆ. ಇಂಥ ಸಿಗಲ್ಲ ನೋಡ್ರಿ, ಎಲ್ಲ ಐಟಮ್ ನಮ್ಮಲ್ದಾಗ ಬೆಳೆ ಐತ್ರಿ. ಅಲ್ಪಾವಧಿ ಬೆಳೆಗಳ ಜೊತೆಗೆ ದೀರ್ಘಾವಧಿ ಬೆಳೆಗಳ ಜೋಡಣೆಯ ಮಹತ್ವವನ್ನು ಮನಗಂಡ ರೈತರು ಕ್ರಮೇಣ ಆಗ್ರೋ ಫಾರೆಸ್ಟ್ರಿಯಲ್ಲಿ ಮುನ್ನಡೆಯಿಡತೊಡಗಿದರು. ತಜ್ಞರಿಂದ ಪಡೆದ ತರಬೇತಿಗಳು, ಸಾಧಕ ರೈತರ ಕೃಷಿ ಕ್ಷೇತ್ರಗಳ ಸಂದರ್ಶನ ಮತ್ತು ಅವರೊಂದಿಗಿನ ವಿಚಾರ ವಿನಿಮಯ ಇಲ್ಲಿನ ಹಾದಿಗೆ ಬೆಳಕಾದವು. ಕೆಲವೇ ವರ್ಷಗಳಲ್ಲಿ 100 ರೈತರು ತಮ್ಮ ಜಮೀನಿನ ಒಂದು ಭಾಗದಲ್ಲಿ ವೈವಿಧ್ಯಮಯ ಮರಗಳ ಜೋಡಣೆ ಮಾಡಿಕೊಳ್ಳತೊಡಗಿದರು. ಕೆಲವರು ಅದರಲ್ಲೇ ಜಾನುವಾರು, ಕೋಳಿ ಸಾಕಣೆಯನ್ನು ಸಮಗ್ರಗೊಳಿಸಿ ಆದಾಯ ಹೆಚ್ಚಿಸಿಕೊಂಡಿದ್ದಾರೆ. ಅವರ ಜಮೀನಿನಲ್ಲೇ ಒಂದು ಕಿರು ವಾತಾವರಣ ಸೃಷ್ಟಿಯಾಗುತ್ತಿದೆ.
3.5 ಎಕರೆ ಅಂದರೆ ಒಂದು ಕಾಲು ಎಕರೆನ ನಾವು ಏನು ಮಾಡೀವ್ರಿ ಅಂದರೆ ಮಿಶ್ರ ಬೆಳೆ. ಈಗ ಅದ್ರಾಗ ಎಲ್ಲ ನಾನಾ ರೀತಿ ಗಿಡಗಳು ಪ್ರತಿಯೊಂದು ಗಿಡನೂ ಹಾಕ್ಬೇಕು ಅಂತಂದೇಳಿ ತೀರ್ಮಾನ ಮಾಡಿ ಅದ್ರಾಗ ಈಗ ಒಂದು ಕಾಲು ಎಕರೆಗೆ ಏನು ಮಾಡೀವಿ ಅಂದ್ರೆ 90 ನಿಂಬೆ ಗಿಡ ಅದಾವೆ ರೀ. ಅದ್ರಾಗ ಒಂದು ಮಾವಿನ ಗಿಡ ಅದಾವು, ಸಪೋಟ ಅದಾವು, ಇವು ಸೀತಾಫಲ ಹಾಕ್ಯಾವಿ, ನೀರ್ಲ ಹಾಕ್ಯಾವಿ. ಅದ್ರಾಗ ಒಟ್ಟು ಎಲ್ಲ ಅದಕ್ಕಾಗಿ ಒಂದು ಕಾಲು ಎಕರೆ ನಾವು ಮೀಸಲಿಟ್ಟೇವಿ. ಇನ್ನೊಂದು ಎಕರೆ ನಾವು ಮತ್ತು ಊಟದ ಜೋಳ ಅದನ್ನು ಮಾಡ್ತೀವಿ ರೀ. ಇನ್ನೂ 1 ಎಕರೆಗೂ ಮತ್ತು 1 ಎಕರೆ ನುಗ್ಗಿ ಅಂತಂದೇಳಿ ಮಾಡ್ಕೊಂಡೀವಿ ರೀ. ಅದ್ರಾಗ ಏನು ಅಂತಂದ್ರೆ ತಿಂಗಳ ಐಟಮು ಈಗ ಬೇರೆ ನಾವು ತರಕಾರಿ ಬೆಳ್ಕೊಂತ ಹೋಗ್ತೀವಿ. ಅದ್ರಾಗ ಒಂದು ಸ್ಟಪ್ಪು 5 ಗುಂಟೆ 5 ಗುಂಟೆ ಹಿಂಗೆ ತಿಂಗಳ ಬರೋಂಗೆ ಇನ್ನೊಂದು ಎಕರೆಗೆ ಅದನ್ನು ಆ ಟೈಪ್ ಮಾಡ್ಕೊಂತ ಹೊಂಟೀವಿ ರೀ. ಅದ್ರ ಮತ್ತು ಸೆಂಟ್ರಿಗೆ ನುಗ್ಗಿನೂ ಬರ್ತೈತೆ ರೀ. ನಮ್ಮ ಹತ್ರ ಈಗ ಒಂದು 20-25 ಬೆಳೆ ಅದಾವೆ ರೀ ಈಗ ಹೊಲ್ದಾಗ. ಒಟ್ಟು ನುಗ್ಗಿದು ಬಂದಾಗ ಅದು ದಿನಕ್ಕೆ ಒಂದು 2,000 ತನಕ ಆಗುತ್ತೆ. 4 ತಿಂಗಳು ಕಂಟಿನ್ಯೂ ಸಿಗ್ತೈತೆ ರೀ. ಅವಾಗ ತರಕಾರಿ ಇದ್ದಾಗ ಅದು 500 ಹಿಂಗೆ 1000 ತರಕಾರಿದು. ನಮ್ಮದು 12 ತಿಂಗಳನ್ನು ನಮ್ಮ ಹೊಲ್ದಾಗ ಬೆಳೆ ಇರ್ತೈತೆ. ನಮ್ಮದು ಯಾವುದಾದ್ರೂ ಒಟ್ಟು ನಮಗೆ 12 ತಿಂಗಳು ನಮಗೆ ಅದಕ್ಕೆ ಇದ್ದೇ ಇರುತ್ತೆ ರೀ. ಇಕ್ರಾ ಮಾರ್ಗದರ್ಶನ ಪ್ರಕಾರ ನಾವು 10 ಅಡಿ 8 ಅಡಿ 12 ಅಡಿ 15 ಅಡಿ ಅಂತರದಲ್ಲೂ ಕೊಡ್ಬೋದು. ನಾವು 8 ಅಡಿ ಒಂದು ಪ್ರಕಾರ ಈ ಹೆಬ್ಬೇವಿನ ಸಸಿ ಹಾಕಿದ್ದೀವಿ. ಸುಮಾರು ಇಲ್ಲಿ 150 ಹೆಬ್ಬೇವುಗಳು ಬರ್ತವೆ. ಆಮೇಲೆ ಇದರಲ್ಲಿ ನುಗ್ಗೆ ಗಿಡಗಳಿದ್ದಾವೆ. ಆಮೇಲೆ ಮಧ್ಯೆ ಹೂವುಗಳು, ನೆರಳಲ್ಲಿ ಬೆಳೀತಕ್ಕಂಥ ಹೂ ಗಿಡಗಳನ್ನು ಹಾಕ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಸೌತೆ ಇದೆ, ಹೀರೆಕಾಯಿ ಇದೆ, ಔಡ್ಲ ಇದೆ, ಪಡವಲ ಇದೆ. ಆಮೇಲೆ ಸಿಕ್ಕ ಜಾಗದಲ್ಲಿ ಎಲ್ಲೂ ಖಾಲಿ ಬಿಟ್ಟಿಲ್ಲ. ಎಲ್ಲ ಜಾಗದಲ್ಲೂ ಕೂಡ ಏನಾದರೂ ಒಂದು ಬಿಳಿಜೋಳ, ದೋಸೆ ಜೋಳ, ಅಲಸಂದಿ ಅಲ್ಲಿ ಬೀಜ ಹಾಕಿದ್ದೀನಿ. ಅದು ಒಂದು ಬೇರೆ ಹುಲ್ಲುಗಳನ್ನು ತಡಿಬೇಕು. ಆಮೇಲೆ ಅದು ನಮಗೆ ಒಂದು ಸ್ವಲ್ಪ ಮಲ್ಚಿಂಗು ಅಥವಾ ಆದಾಯ ಮೂಲನೂ ಆಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ಟ್ರಂಚ್ಗಳು ಮಾಡ್ಕೊಂಡಿದ್ವಿ. ಕೃಷಿ ಹೊಂಡ ಉದ್ದೇಶ ಇಷ್ಟೇ, ಒಂದು ಮಳೆ ಬಂದಾಗ ಆ ಹೊಂಡ ತುಂಬಿ ಹೊಂಡದಿಂದ ಟ್ರಂಚ್ ಮುಖಾಂತರ ಎಲ್ಲ ಗುಂಡಿಗಳಲ್ಲೂ ನೀರು ನಿಂತು ಅಂದರೆ ಅದು ಒಂದು ಹೆಬ್ಬೇವಿಗೂ ಅನುಕೂಲ ಆಗುತ್ತೆ. ಅದರ ನಡುವೆ ಗಿಡ ಮರಗಳನ್ನು ಕೂಡ ನಾವು ಬೇರೆ ಈ ಹಣ್ಣಿನ ಗಿಡಗಳು, ಹೂವಿನ ಗಿಡಗಳು, ಆಕೆ ಹಣ್ಣುಗಳು ಕೂಡ ಅನುಕೂಲ ಆಗುತ್ತೆ. ಆದಾಯ ಜಾಸ್ತಿ ಐತ್ರಿ ನಮಗೆ. ಇದರಿಂದ ಆದಾಯ ಜಾಸ್ತಿ ಇರೋಕ್ಕಾಗಿ ನಾವು ಕಾಪಾಡ್ತಾ ಇದಾವ್ರಿ. ಇದರಿಂದ ಮದುವೆ ಮಾಡ್ಯಾವ್ರಿ, 2 ಲಗ್ನ ಮಾಡ್ಯಾರ ಹೆಣ್ಮಕ್ಳು. ಇದು ಕಾಕಡಲ್ದ ಇದು ಭಾರಿ ಒಳ್ಳೇದು ನೋಡ್ರಿ. ಈ ಕೃಷಿ ಹೊಂಡ ಮಾಡಿದ್ಕೆ ಇಲ್ಲಿಗೆ ನಾವು ಒಂದಿಟ್ಟು ಉದ್ಧಾರ ಆಗ್ಯಾವ್ರಿ. ತುತ್ತು ಅನ್ನ ಸಿಗ್ತೈತಿ ಊಟ. ನಾವು 2,000 ಮೀನು ಹಾಕ್ಯಾವ್ರಿ. ಅದಕ್ಕೆ 2,000 ಮೀನು ಹಾಕಿದಕ್ಕೆ 6 ತಿಂಗಳು ಮಿಡಿತೇವ್ರಿ ನಾವು. ತರಕಾರಿ ಹೀರಿಕಾಯಿ ಬೆಂಡೆಕಾಯಿ ಐತಲ್ರಿ, ಬೆಳಗ್ಗೆ 7 ಗಂಟೆ ಹೊಂಟಪ್ಪ ಅಂದ್ರೆ ಗಾಡಿ ತಂದು ಹಳ್ಳಿ ಎಲ್ಲ ಸುತ್ತರ್ಕೊಂಬಂದ್ಬಿಡ್ತೀವಿ. 9-10 ಗಂಟೆ ಹೊತ್ತಲ್ಲೇ 1,500 ರೂಪಾಯಿ ಪಕ್ಕದಕ್ಕೆ ಇದರಂಥ ಪರಮಸುಖ ಯಾವ್ದಲ್ರಿ ಸರ್. ಮಣ್ಣು ಮತ್ತು ನೀರು ನಿರ್ವಹಣೆಯಲ್ಲಿ ಕೆಲವು ಪ್ರಯೋಗಶೀಲ ರೈತರು ಅನುಸರಿಸುತ್ತಿದ್ದ ಅತ್ಯುತ್ತಮ ವಿಧಾನಗಳನ್ನು ಬೇರೆ ರೈತರಿಗೂ ಪರಿಚಯಿಸಲಾಯಿತು. ಕಂದಕ ಬದುಗಳು, ಕೃಷಿ ಹೊಂಡಗಳ ನಿರ್ಮಾಣವನ್ನು ಉದ್ಯೋಗ ಖಾತ್ರಿಗೆ ಜೋಡಿಸುವ ಜೊತೆಗೆ ಖ್ಯಾತ ಜಲತಜ್ಞ ಅಯ್ಯಪ್ಪ ಮಸಿಗೆಯವರು ಆವಿಷ್ಕರಿಸಿದಂತೆ ಹೊಲದಲ್ಲಿ ಸಣ್ಣ ಸಣ್ಣ ಇಂಗು ಗುಂಡಿಗಳನ್ನು ಮಾಡುವ ವಿಧಾನವನ್ನು ರೈತರಿಗೆ ಪರಿಚಯಿಸಲಾಯಿತು. ಈ ದಕ್ಷ ವಿಧಾನಗಳು ರೈತರ ನಡುವೆ ಬಹಳ ಜನಪ್ರಿಯವಾದವು. ಹೊಲದ ಬದುಗಳಲ್ಲಿ ಸಾರಜನಕ ಸ್ಥಿರೀಕರಿಸುವ ವಿವಿಧ ಜಾತಿಯ ಮರಗಳನ್ನು ಬೆಳೆಸಲು ಉತ್ತೇಜಿಸಲಾಯಿತು. 1 ಎಕರೆ ಹೊಲದಲ್ಲಿ ನಾವು 15 ಫಿಟ್ ಮಾಡಿದ್ದೇವೆ. ಮಳೆ ಹೋದ್ರೂ ಕೂಡ ಆ ಗುಂಡಿ ಮಾಡಿರೋದಕ್ಕೆ 15-20 ದಿನಗಟ್ಟಲೆ ನಮಗೆ ಭಾಳ ಅನುಕೂಲ ಆಗ್ತೈತಿ. ಹಸಿನ ಆರೋದಲ್ಲ. ನಮ್ಮದು ಒಣ ಡ್ರೈ ಭೂಮಿ ಅಂದ್ರೂ ಕೂಡ ಹಸಿ ಆರೋದಲ್ಲ. ಹಂಗಾಗಿ ಬೆಳೆ ನಾವು ಬಿತ್ತಿಂದೆ ಭೂಮಿ ಹಸಿನೇ ತೆಗಿಯೋದಲ್ಲ. ಹಂಗಾಗಿ ಚೆನ್ನಾಗಿ ಫಲ ಬರ್ತೈತೆ ಇಲ್ಲೆಲ್ಲ ನಮಗೆ. ಮಲ್ಚಿಂಗ್ ಮಾಡೋದ್ರಿಂದ ನಂದು ವೇಸ್ಟ್ ಅಲ್ಲಿ ವರ್ಷಕ್ಕಿಂತ ಎಲ್ಲ ವೇಸ್ಟ್ ಅದಕ್ಕೆ ತಂದು ಹೋದ್ರೆ ಗೊಬ್ಬರ ಹಾಕತ್ತೆ. ನನಗೇನು ಈಗ ಅನುಭವ ಪ್ರಕಾರ ಕನಿಷ್ಠ 50% 60% ನೀರು ಉಳಿತಾಯ ಆಕತ್ತೆ. ಆವಾಗ ದಿವಸ ನೀರು ಬಿಡ್ಬೇಕಾಗಿತ್ತು. ಕಡೆಗೆ ಈಗ 3 ತಾಸು ನೀರು ಬಿಟ್ರೆ ಒಂದು 3 ದಿವಸ ನಡೀತೈತೆ. ಮಣ್ಣೆಂದರೆ ಜೀವ.
ಅದು ಕೇವಲ ರಾಸಾಯನಿಕ ವಸ್ತುಗಳಿಂದ ಆದದ್ದಲ್ಲ, ಜೀವಿಗಳಿಂದ ಆದದ್ದು. ರಾಸಾಯನಿಕ ಕೃಷಿಯಲ್ಲಿ ಅತಿಯಾಗಿ ನರಳಿದ್ದು, ಹಾನಿಗೊಳಗಾಗಿದ್ದು ಈ ಮಣ್ಣು. ಮಣ್ಣಿಗೆ ಪುನರ್ಜೀವ ಕೊಡುವುದೆಂದರೆ ಅದರಲ್ಲಿನ ಅಸಂಖ್ಯಾತ ಸೂಕ್ಷ್ಮ ಅಸೂಕ್ಷ್ಮ ಜೀವಿಗಳಿಗೆ ಪುನರ್ಜೀವ ಕೊಡುವುದೇ ಆಗಿದೆ. ರಾಸಾಯನಿಕ ವಿಷ ಉಣ್ಣಿಸುವುದನ್ನು ನಿಲ್ಲಿಸಿ ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಯಥೇಚ್ಛವಾಗಿ ಸೇರಿಸುವುದರಿಂದ ಮಾತ್ರ ಇದು ಸಾಧ್ಯ. ರೈತರು ಸಾವಯವ ಕೃಷಿಗೆ ಹೊರಡುವಾಗ ಎದುರಿಸುವ ನಿಜವಾದ ಸವಾಲು ಪೋಷಕಾಂಶ ನಿರ್ವಹಣೆ. ರೈತರಲ್ಲಿ ತ್ಯಾಜ್ಯ ವಸ್ತುಗಳಿಗೆ, ಕೊಟ್ಟಿಗೆ ಗೊಬ್ಬರಗಳಿಗೇನೂ ಕೊರತೆಯಿಲ್ಲ. ಜೊತೆಗೆ ಹೊಲದಲ್ಲಿ ಕುರಿಮಂದೆ ನಿಲ್ಲಿಸುವ ಪದ್ಧತಿಯೂ ವ್ಯಾಪಕವಾಗಿತ್ತು. ಹೀಗಿದ್ದು ಸಾವಯವ ಗೊಬ್ಬರದ ಕೊರತೆ ತೀವ್ರವಾಗಿತ್ತು. ಕಳಪೆ ಗುಣಮಟ್ಟದ ಕೊಟ್ಟಿಗೆ ಗೊಬ್ಬರವನ್ನು ಹಸನಾಗಿಸಿ ಅದಕ್ಕೆ ಅಗತ್ಯ ಪ್ರಮಾಣದ ಸಾರಜನಕ, ಇಂಗಾಲ ಪದಾರ್ಥಗಳು, ಖನಿಜಗಳು, ಸೂಕ್ಷ್ಮ ಜೀವಿಗಳನ್ನು ಸೇರಿಸಿ ಅಭಿವರ್ಧಿಸುವುದು, ಕಂಪೋಸ್ಟ್, ಎರೆಹುಳು ಗೊಬ್ಬರಗಳಲ್ಲದೆ ಇನ್ನು ಅನೇಕ ರೀತಿಯ ಉತ್ತಮ ಸಾವಯವ ಗೊಬ್ಬರಗಳನ್ನು ತಯಾರಿಸುವುದನ್ನು ರೈತರಿಗೆ ಅಭ್ಯಾಸ ಮಾಡಿಸಲಾಯಿತು. ಇದು ಕಣದ ದೊಂಟು ಐತಲ್ರಿ, ಈ ದೊಂಟೆಲ್ಲ ನಾವು ಇದನ್ನ ಬೆಳೆದು ಹಿಂಗೆ ಕಣಕ್ಕೆಲ್ಲ ಒಗಿತೀವಿ. ದನ ಮೇದಿನ ಹಿಂಗೆ ಹಾಕಿ ಕಣಕ್ಕೆಲ್ಲ ಆಡಿ ಆಮೇಲೆ ಇದನ್ನೆಲ್ಲ ಏನಾಗತ್ತೆ ಬಂದು ಇದೆಲ್ಲ ಕೊಳ್ತು ಬಿಡ್ತದೆ ಸರ್. ಕೊಳ್ತು ಅಂದರೆ ಅದನ್ನು ತಗೊಂಡೋಗಿ ಅಲ್ಲಿ ತಿಪ್ಪಿಗೆ ಮಾಡಿ ಒಂದು ತೆಗ್ಗಿಗೆ, ಆ ತೆಗ್ಗಿಗೆ ಈ ಕಸನೆಲ್ಲ ತಗೊಂಡೋಗಿ ಈ ಥರ ಎಲ್ಲ ತಗೊಂಡೋಗಿ ಹಿಂಗೆಲ್ಲ ದುಂಡ್ಗೆ ಹಾಕಿ ಹಿಂಗೆ ಒಡ್ತೀವಿ ರೀ. ಆ ಬತ್ತಿ ಸೊಪ್ಪು ಹಾಕ್ತೀವಿ ಮೇಲೆ. ಆಮೇಲೆ ಒಂದು ಗಾಡಿ ಮಣ್ಣು ಹಾಕ್ತೀವಿ. ಆ ಮಣ್ಣು ಹಾಕಿಬಿಟ್ಟಂದ್ರೆ ಅದೆಲ್ಲ ಕೊಳೆತು ಸಾವಯವ ಗೊಬ್ಬರದ್ದು ಯಾವ ಥರ ಹುಳದ್ದು ಗೊಬ್ಬರ ಆಗುತ್ತೆ ಆ ಥರ ಎಲ್ಲ ಇದು ಗೊಬ್ಬರ ಆಗಿ ಈ ಗೊಬ್ಬರದಲ್ಲಿ ನಾವು ಏನು ಬೇಕಾದ್ರೂ ಬೆಳಿಬೋದು. ಹೆಸರು, ಅಲಸಂದೆ ಅಂತ ಮಾಡಿದ್ರೆ ಸಣ್ಣ ಬೆಳೆ ಮಾಡ್ಕೊಂಡ್ರೆ ಅದನ್ನ ಕಿತ್ತು ಅಲ್ಲೇ ಉಳಿಕೆ ಅಲ್ಲೇ ಬಿಡ್ಬೇಕು. ಅಲ್ಲೇ ಬಿಟ್ರೆ ಅದು ಡಬಲ್ ಲಾಭ ಆಕತ್ರಿ ನಮಗೆ. ಈಗ ನಮ್ಮದು ಸಗಣಿ ಬತ್ತಿ ತಪ್ಪಲ ಅದಕ್ಕೆಲ್ಲ ಎರೆಹುಳು ಗೊಬ್ಬರಕ್ಕೆ ಇದು ಮಾಡಿದೆವು. ಬಾನಿ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ಸಗಣಿ ಎಲ್ಲ ಇರ್ತೈತಲ್ರಿ, ಹಂಗ ಎರೆಹುಳು ಗೊಬ್ಬರ ಮಾಡಿದ್ದೀವಿ. ಈಗ ಮತ್ತೆ ಎಲ್ಲೋ ಮಾಡಿ ಅಲ್ಲಿದ್ದ ಹೊಲ್ದಕ್ಕ ತರಕ ಅಂದರೆ ಆಗೋದಲ್ರಿ. ಇಲ್ಲೇ ಹತ್ರ ಇದ್ದಂದ್ರೆ ಸಗಣಿ ಆಗಲಿ ಗಂಜಲಾಗಲಿ ಏನೋ ಬೇಕಾ. ಈಗ ಒಂದೊಂದ್ಸಲ ಇಲ್ಲೋ ಗೊಬ್ಬರ ಇರ್ತೈತೆ, ಇವತ್ತು ಹಾಕಂಗಿರ್ತೈತಿ, ಇವತ್ತೇ ನಾಳೆ ಹಾಕಿರಿ ಆತ್ಬಿಡು. ಯಾವುದೇ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅವತ್ತ ಮಾಡ್ಬೇಕಂತೆ. ಅದಕ್ಕೆ ಇಲ್ಲೇ ಮಗ್ಲಾಗಿರ್ತೈತೆ, ಇವತ್ತು ಹಾಕ್ಬೇಕು ಅನಿಸಿದ್ನಿ ಅಂದ್ರೆ ಹಾಕ್ಬಿಡ್ಬೋದು. ಗಿಡದ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ದ್ರವ ಗೊಬ್ಬರಗಳು ತುಂಬಾ ಸಹಾಯಕ. ಪೋಷಕಾಂಶವಾಗಿ ಮತ್ತು ರೋಗ ಕೀಟ ನಿರ್ವಹಣೆಯಲ್ಲಿ ಇವುಗಳ ಪಾತ್ರ ಮಹತ್ವದ್ದು. ಮಳೆಯಾಶ್ರಿತ ಕೃಷಿಯಲ್ಲಿ ಪೋಷಕಾಂಶದ ಕೊರತೆ ತುಂಬಿಕೊಟ್ಟು ಇಳುವರಿ ಕಡಿಮೆಯಾಗದಂತೆ ಕಾಪಾಡಿರುವುದೇ ದ್ರವ ಗೊಬ್ಬರಗಳು. ಇಪ್ಪತ್ತು ಲೀಟರ್ ಮಜ್ಜಿಗೆ, 400 ಗ್ರಾಮ್ ಅರಿಶಿಣ ಪುಡಿ ಮಿಕ್ಸ್ ಮಾಡ್ಬೇಕು ಸರ್. ಎಲ್ಲ ಮಿಕ್ಸ್ ಮಾಡಿ ಎಳ್ನೀರು ಹಾಕ್ಬೇಕು, ಈಗ ಕೊಪ್ಪಳ ಎಣ್ಣೆ ಹಾಕ್ಬೇಕು. ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ಗುರಾಡ್ಬೇಕು. ಲೋಳು ಸಾರ, 5 ಸೂಡು ಬೇವಿನ ಸೊಪ್ಪು, ಲೆಕ್ಕೆ ಸೊಪ್ಪು ಇದಕ್ಕೆ 5 ಸೂಡು, ಪುದೀನ 5 ಸೂಡು, ತುಳಸಿ ಸೊಪ್ಪು 5 ಸೂಡು, ಸೀತಾಳ ಪ್ಯಾರ್ಲೆ ಹಣ್ಣು ಅಂತಂದು ಇರ್ತದೆ ನೋಡು, ಗದು ಗದು ಹಣ್ಣು, ಆ ಹಣ್ಣಿಂದಿದ್ದು, ಎಳೆನೀರು 5 ಎಳೆನೀರು, 3 ಲೀಟ್ರು, 2 kg ಕೊಪ್ಪಳಿ ಹಣ್ಣು ಬೀಜ ಸಮೇತ ಇದಕ್ಕೆ ಹಾಕ್ತೀವಿ. ಟಾಣಿಕ್ ಆದಂಗೆ ಆಕತ್ತಿದೆ 8 ದಿವ್ಸಕ್ಕಂಗೆ, ಹಿಂಗೆ ಮುಚ್ಚಿ ತೆಗಿಯಂಗಿಲ್ಲ. ಶೇಂಗಾ ಸಿಕ್ಕಿ ರೋಗ ಬರ್ತತ್ತ. ಆಮೇಲೆ ಎಲ್ಲ ನಾವು ಸಜ್ಜಿ ರಾಗಿ ನವಣಿ ಎಲ್ಲ ಹಾಕ್ತಿರ್ತೀವಲ್ಲ, ಅವಕ್ಕೆಲ್ಲ ಏನಾರ ಸಿಕ್ಕಿ ರೋಗ ಹಣ್ಣು ಅರ್ತಿಯಲ್ಲಿ ಅದೆಲ್ಲ ಬಂತಂದ್ರೆ ಇನ್ನು ತಗೊಂಡೋಗಿ ನಮ್ಮ ಹೊಲಗಳಿಗೆ ನಾವು ಸಿಂಪಡಣೆ ಮಾಡ್ಕೊಂಡು ಈಗ 10 ವರ್ಷ ದಿವಸ ನಾವು ಇವನ್ನೇ ಸಾಧನೆ ಮಾಡ್ಕೊಂಡು ನಮ್ಮ ಹೊಲ ನಾವು ಬೆಳೆ ಪಡ್ಕೊಂಡು ನಮ್ಮ ಊಟಕ್ಕೆ ನಾವು ಸಂದರ್ಭ ಮಾಡ್ಕೊಂಡು ಚೆನ್ನಾಗಿ ನಾವೆಲ್ಲ ಇದು ಮಾಡ್ಕೊಂತ ಇದ್ದೀವಿ ಸರ್. ನಾವು ಒಂದು ಪ್ಲಾಸ್ಟಿಕ್ 50 ಲೀಟ್ರ್ ಹಿಡಿಯಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಬಿಗಿಯಾದ ಮುಚ್ಚಳ ಇರ್ತಕ್ಕಂಥ ತಗೊಂಡು 5 kg ಸಗಣಿ ರೀ, 750 ಗ್ರಾಮು ಬೆಲ್ಲ, ಅತಿ ಮಧುರ ಅದು 2.5 ಗ್ರಾಮ್ ರೀ, 25 ಗ್ರಾಮು ಇದರಲ್ಲೇ ಇರ್ತೈತೆ ರೀ. ಇದು ಹಳ್ಳಿಕಾಯಿ ಪುಡಿ ಮೊದಲು 5 kg ಸಗಣಿ ಹಾಕಿದ್ವಿ. ಇದು 750 ಗ್ರಾಮ್ ಬೆಲ್ಲ ರೀ. ಇದು ಅತಿ ಮಧುರ ಇದು.
ಇದು 25 ಗ್ರಾಮು, ಇದು 2.5 ಗ್ರಾಮು ಇದು ಇರ್ತೈತೆ ರೀ ಅಲಿಕಾಯಿ ಪುಡಿ. ಐವತ್ತು ಲೀಟ್ರ್ ನೀರನ್ನು ಹಾಕಿ ಚೆನ್ನಾಗಿ ಕಲಸಬೇಕು. ಇದನ್ನು 50 ಲೀಟ್ರ್ ನೀರು ಹಾಕಿದ ಮೇಲೆ ಇದನ್ನೆಲ್ಲ ಕಲಕಿದ ಮೇಲೆ ಇದನ್ನು ಮುಚ್ಚಬೇಕ್ರಿ. ಇದನ್ನು ಬಿಗಿಯಾಗಿ 3 ದಿನ ಆದಮೇಲೆ ಇದು ಬರ್ತೈತೆ ರೀ. ಇದರಲ್ಲಿ ಫುಲ್ಲು ಗ್ಯಾಸ್, ಮಿಥೇಲ್ ಗ್ಯಾಸ್ ಉತ್ಪನ್ನ ಆಕತ್ರಿ. ಇದನ್ನು ಹೊರಗಡೆ ಗಾಳಿ ಒಳಕ್ಕೆ ಹೋಗ್ದಂಗೆ ಇನ್ನು ಸ್ವಲ್ಪ ಇದನ್ನು ಸೊಳ್ಳು ಮಾಡಿ ಸ್ವಲ್ಪ ಗಾಳಿ ಕೈ ಬಿಡ್ಬೇಕು. ಇದನ್ನು ತೆಗೆದು ಮತ್ತೆ ಹೊರಗಡೆ ಗಾಳಿ ಹೋಗ್ದಂಗೆ ಮತ್ತೆ ಬಿಗಿಯಾಗಿ ಮುಚ್ಚಬೇಕು ರೀ. ಮತ್ತು ఇప్పుడు ಪೂರ್ತಿ 10 ಅಥವಾ 8 ದಿನ ಆದಮೇಲೆ ಉಪಯೋಗಿಸೋಕೆ ಹೊಲಗಳಿಗೆ ಒಂದು 10 ಲೀಟ್ರ್ 12 ಲೀಟ್ರ್ ಹಿಡಿತಕ್ಕಂಥ ಒಂದು ಕ್ಯಾನಿಗೆ 1 ಲೀಟ್ರ್ ಇದನ್ನು ತಗೊಂಡೋಗಿ ಒಂದು ಅರಿವಿಯಲ್ಲಿ ಅದನ್ನು ಸೋಸಿ ನೀರು ಅದನ್ನು ಇದಕ್ಕೆ ಹಾಕ್ಬೇಕು ರೀ. ಕ್ಯಾನಿಗೆ ಹಾಕಿ ಇದನ್ನು ಉಪಯೋಗಿಸ್ಬೋದು ರೀ ಹೊಲಗಳಿಗೆ, ಯಾವ ಹೊಲಗಳಿಗೆ ಆದರೂ ಉಪಯೋಗಿಸ್ಬೋದು. ದ್ರವ ಗೊಬ್ಬರಗಳ ಮೇಲೆ ನಿರಂತರ ಸಂಶೋಧನೆ ಮಾಡುತ್ತಾ ಅದನ್ನು ರೈತರಿಗೆ ತಲುಪಿಸುತ್ತಾ ಬಂದಿರುವ ತಮಿಳುನಾಡಿನ ರೈತ ಧುರೀಣ ಸುಂದರ್ ರಾಮನ್ ಅವರ ಕೊಡುಗೆ ಇಲ್ಲಿ ಅಪಾರವಾಗಿದೆ. ಅವರು ನಿರಂತರವಾಗಿ ನಡೆಸಿಕೊಡುವ ತರಬೇತಿಗಳು ರೈತರಿಗೆ ದಾರಿದೀಪವಾದವು. ಇದರ ಜೊತೆಗೆ ಜೀವ ಚೈತನ್ಯ ತಯಾರಿಕೆಗಳಾದ BD 500, 501 ಮತ್ತು CPPಗಳು ಬೆಳೆಗಳಿಗೆ ಚೈತನ್ಯ ತುಂಬಿದವು. ಸಾವಯವ ಕೃಷಿಯಲ್ಲಿ ಬೀಜೋಪಚಾರಕ್ಕೆ ಅತಿ ಮಹತ್ವ. ಪಂಚಗವ್ಯ, CPP ಮತ್ತು ಸೂಕ್ಷ್ಮ ಜೀವಿಗಳನ್ನು ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ ಮುಂದೆಂದಾದರೂ ಬೀಜದಿಂದ ಬರುವ ರೋಗಬಾಧೆಗಳು ಮೂಲದಲ್ಲೇ ನಿಯಂತ್ರಣವಾಗುತ್ತವೆ. ಬೀಜೋಪಚಾರದಿಂದ ಸಾವಯವ ರೈತರಿಗೆ ಇಳುವರಿ ಗಣನೀಯವಾಗಿ ಹೆಚ್ಚಾಗಿರುವುದನ್ನು ಕಾಣಬಹುದು. ಸಾವಯವ ಕೃಷಿಯಲ್ಲಿ ರೈತರಿಗೆ ವಿಶ್ವಾಸ ಹುಟ್ಟಲು ಬೆಳೆಗಳಲ್ಲಿ ರೋಗ ಕೀಟ ನಿರ್ವಹಣೆ ಸಮರ್ಪಕವಾಗಿರಬೇಕು. ಇಲ್ಲದಿದ್ದರೆ ರೈತರ ಉತ್ಸಾಹ ಭರವಸೆ ಕುಗ್ಗಿಬಿಡುತ್ತದೆ. ಈ ನಿಟ್ಟಿನಲ್ಲಿ ಇಕ್ರಾ ಕೆಲವು ಭೌತಿಕ ಪದ್ಧತಿಗಳ ಜೊತೆಯಲ್ಲಿ ವಿವಿಧ ಸಸ್ಯ ಕಷಾಯಗಳು ಮತ್ತು ಅನಿವಾರ್ಯ ಸಂದರ್ಭಗಳ ಬಳಕೆಗಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಜೈವಿಕ ಒಳಸುರಿಗಳನ್ನು ರೈತರಿಗೆ ಪರಿಚಯಿಸಿತು. ಜೊತೆಗೆ ಮುಂಜಾಗ್ರತಾ ಕ್ರಮಗಳಿಂದ ಮಿಶ್ರ ಬೆಳೆ ಪದ್ಧತಿಯಿಂದ ಕೀಟ ರೋಗ ಬಾಧೆ ನಿರ್ವಹಿಸುವುದು ಸಾಧ್ಯವಾಗಿದೆ. ಇದರಿಂದ ಸಾವಯವ ಪದ್ಧತಿಯಲ್ಲಿ ಸಣ್ಣ ಸಣ್ಣ ಮಳೆಯಾಶ್ರಿತ ರೈತರೂ ಕೂಡ ಅತ್ಯುತ್ತಮ ಬೆಳೆ ತೆಗೆಯಬಹುದು ಎನ್ನುವುದು ಸಾಬೀತಾಯಿತು. ಇಕ್ರಾ ಕಾರ್ಯನಿರ್ವಹಿಸುವ ಪ್ರದೇಶಗಳ ಪ್ರಮುಖ ಬೆಳೆಗಳಾದ ಈರುಳ್ಳಿ, ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ಬಿಳಿಜೋಳ, ಸಜ್ಜೆ, ಕಡಲೆಗಳನ್ನು ಒಳಗೊಂಡಂತೆ ವಿವಿಧ ಬೆಳೆಗಳನ್ನು ಕಾಡುತ್ತಿದ್ದ ಕೀಟ ರೋಗ ಬಾಧೆಗಳ ಯಶಸ್ವಿ ನಿರ್ವಹಣೆ ರೈತರಲ್ಲಿ ನಂಬಿಕೆ ಭರವಸೆ ಮೂಡಿಸಿ ಪೂರ್ತಿ ಜಮೀನನ್ನು ಸಾವಯವಕ್ಕೆ ಪರಿವರ್ತಿಸಲು ಪ್ರೇರಣೆಯಾಯಿತು. ಜೊತೆಯಲ್ಲೇ ನೀರಾವರಿ ಪ್ರದೇಶದಲ್ಲಿ ಮೆಣಸಿನಕಾಯಿ, ಟೊಮ್ಯಾಟೊ ಒಳಗೊಂಡಂತೆ ವಿವಿಧ ತರಕಾರಿಗಳು ಮತ್ತು ಬಾಳೆ ಬೆಳೆಯ ಸಾವಯವ ನಿರ್ವಹಣೆಯಲ್ಲಿ ಕಂಡ ಯಶಸ್ಸು ಸಂಘಟನೆಯ ಬಲ ಹೆಚ್ಚಲು ಕಾರಣವಾಯಿತು. ಈ ನೀರಾವರಿ ರೈತರಲ್ಲಿ ಪ್ರಮುಖವಾಗಿ ಈ ಬಾಳೆ ಬಗ್ಗೆ ಪನಮ ಡಿಸೀಸು ತುಂಬ ಅಧೋಗತಿ ಇತ್ತು. ಚಾಮರಾಜನಗರದ ವಿಜ್ಞಾನಿಗಳು ಬಾಳೆನ ಬೆಳೆಯೋಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಪನಮ ವಿಲ್ಟು ಬಂದಿದ್ರೂ ಅದನ್ನ ನಿರ್ವಹಣೆ ಮಾಡೋಕ್ಕೆ ನಮ್ಮ ಸಾರ್ ಸಲಹೆ ಮೇರೆಗೆ ನಾವು ಮಾಡಿದ್ವಿ. ಈ ವರ್ಷ ಇಲ್ಲಿ ನಮ್ಮ ಈ ಕಾಡ್ಲಿ ಎಲ್ಲ ಈ ಒಂಥರ ತರಗಮಾರಿ, ಈ ಫಂಗಸ್ಸು ಇದೆಲ್ಲ ಬಂದ್ಬಿಟ್ಟು ಗೊನೆನೇ ಸರಿಯಾಗಿ ಬರ್ತಾನೆ ಇಲ್ಲ. ಒಟ್ಟು ಇದುವರೆಗೆ ಈಗ ಬೇರೆಯವರೆಲ್ಲವೇ ಈ ಥರ ಬಂದು ರೋಗ ಬಂದ್ಬಿಟ್ಟು ಎಲ್ಲ ಹೋಗೋದೆ, ನಮ್ಮದೆಲ್ಲ ಚೆನ್ನಾಗದ. ಆಗಿನ ಬೆಳೆಗೂ ಈಗಿನ ಬೆಳೆಗೂ ತುಂಬ ಡಿಫ್ರೆಂಟ್ ಐತ್ರಿ. ಈಗ ಅದೇ ನಾವು ಸಾವಯವ ಕೃಷಿ ಬೆಳೆದಿರ್ತಕ್ಕಂಥ ಈರುಳ್ಳಿನ ಇವತ್ತು APMC ನಾವು ಬೆಂಗಳೂರು APMCಗೆ ಹೋಯ್ದ್ರೆ ಹೈಯೆಸ್ಟ್ ಧಾರಣೆ ನಾವು ರೇಟ್ ತರ್ತೀವಿ. ಈ ಸುಮಾರು ಅಂದ್ರೆ 5 ರಿಂದ 6 ವರ್ಷ ಆಯ್ತು. ನಾವು ಇಲ್ಲಿಂದ 6 ವರ್ಷ 7 ವರ್ಷ ಆಗ್ತಾ ಬಂತೀರಿ. ಮೆಣಸಿ ಬೆಳೆದಿದ್ದೀವಿ. ಒಂದು 2 ವರ್ಷದಿಂದ ಒಳ್ಳೆ ಬೆನಿಫಿಟ್ ಪಡೆದಿದ್ದೀವಿ ಮೆಣಸಿಲಿ. 13 ರಿಂದ 14 ಬಾರಿ ಮೆಣಸಿ ಕುಯ್ತೀವಿ ಸರ್. ಬೇರೆಯವ್ರ ಥರ ನಾವು ಕೆಮಿಕಲ್ಸ್ ಏನೂ ಉಪಯೋಗಿಸಿಲ್ಲ.
ಅದರಿಂದ ಬೇರೆಯವರೆಲ್ಲ ಒಂದು 5-6 ಬಾರಿ ಕುಯ್ಯೋದಕ್ಕೆ ಕ್ಲೋಸ್ ಆಗಿರುತ್ತೆ ಸರ್. ಬೇರೆಯವರೆಲ್ಲ ಒಂದು ಚೀಲ ತುಂಬಿದಾಗ 40-45 ಬರ್ತದೆ. ನಮ್ಮದೆಲ್ಲ 50-55 kg ಬರುತ್ತೆ ಸರ್. ಅದು ಒಂದು 10 kg ಜಾಸ್ತಿ ಇರುತ್ತೆ. ಕೊಟ್ಟಿಗೆ ಗೊಬ್ಬರ ಈಗ ಒಂದು 7 ಲೋಡ್ ಕೆಡಿಬಿಟ್ಟು ಇನ್ನು ಬಾಕದನ್ನೆಲ್ಲ ನಾನು ಕೆಮಿಕಲ್ ಯೂಸ್ ಮಾಡ್ತಾಯಿದ್ದೆ ಮೊದಲು, ಈಗ 4 ವರ್ಷದಿಂದ ಹಿಂದೆ. ಆವಾಗ ಒಂದು ಎಕರೆಗೆ ಒಂದು 40,000-45 ಸಾವಿರ ರೂಪಾಯಿ ಖರ್ಚಾಗ್ತಿತ್ತು. ಇವಾಗ ನನಗೆ ತುಪ್ಪೆ ಮತ್ತು ಹಾಲು ಮೊಸರು ಇವೆಲ್ಲರಿಂದ ಒಂದು 2,000 ರೂಪಾಯಿಂದ 3,000 ರೂಪಾಯಿ ನನಗೆ ಖರ್ಚಾಯ್ತು ಒಂದು ಎಕರೆಗೆ ನಾನು ಮಾಡೋ ಪದ್ಧತಿಲಿ. ಇನ್ಯಾವುದಕ್ಕೂ ಖರ್ಚಾಗಲ್ಲ ಸರ್. ರೈಟ್ ಸಿಕ್ಕಿದ್ರು ಸಿಗ್ತಾಯಿದ್ರು ಅದು 2-3 ರೂಪಾಯಿ ಹೋಗ್ಬಿಡಿಯೋದು. ಆಗ ನಾವು ಖರ್ಚು ಮಾಡಿರಲ್ಲ ನೋಡಿ, ನಮ್ಗೆ ಯೋಚನೆ ಇರಲ್ಲ. ಅದೇ ನೀವು ಗೊಬ್ಬರ ಕೊಡುಗೆ ಗೊಬ್ಬರ ಹಾಕ್ತೀವಿ, ನೀವು ಮಾಮೂಲಿ ಕೆಮಿಕಲ್ ಯೂಸ್ ಮಾಡಿದಾಗ ಮನುಷ್ಯ ಜ್ಞಾನ ಹಾಕಳ್ದು ಇನ್ನೇನು ಮಾಡ್ತಾನೆ ಸರ್, ಸಾಲ ಬರ್ದೆಯಾ ಸಾಲ ಬರೋದೇ ಇದರಿಂದ. ಇವಾಗ ನಾವು ಬರೀ 2,000 ರೂಪಾಯಿಗೆ 12 ಟನ್ ಕುಯ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ. 12 ಅಂದರೆ 13 ಗಂಟೆ ಕುಯ್ತೀನಿ. ಮೊದಲು ಕೆಮಿಕಲ್ಲೇ ಒಂದು 8 ಟನ್ನು 9 ಟನ್ ಕುದ್ರೆ ತೀರೋತಿತ್ತು. ನನ್ನ 4 ವರ್ಷದ ಅನುಭವ ಅದೇ ಹೇಳ್ತಾ ಇದ್ದೀನಿ. ಸಾವಯವ ಪದ್ಧತಿಲಿ ನಾವು ಅಳವಡಿಸ್ಕೋಬೇಕಾದ್ರೆ ಏನಪ್ಪ ಅಂದ್ರೆ ತಾಳ್ಮೆ. ನಮ್ಮ ಥರ ಮಾಡೋರಾದರೆ ಯಾರಾದ್ರೂ ಭೂಮಿಲಿ ಏನೇರು ತೆಗಿಬೋದು ಅಂತ ನಾವು ಚಾಲೆಂಜ್ ಮಾಡ್ತಿದ್ವಿ. ಮಳೆಯಾಶ್ರಿತ ರೈತರಿಗೆ ತಾಂತ್ರಿಕ ತರಬೇತಿಯ ಅವಕಾಶಗಳು ಬಹಳ ಕಡಿಮೆ. ಹಾಗಾಗಿ ಈ ರೈತರನ್ನು ಗುಂಪುಗಳಲ್ಲಿ ಸಂಘಟಿಸಿ ಪರಸ್ಪರ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುವುದು ಅಗತ್ಯವಾಗಿತ್ತು. ರೈತರು ವಿವಿಧ ಬೆಳೆಗಳ ಮೇಲೆ ಕೆಲಸ ಮಾಡಲು ಅನುಕೂಲವಾಗುವಂತೆ ಬೆಳೆ ಗುಂಪುಗಳನ್ನು ರಚಿಸಿ ಪ್ರತಿಯೊಂದು ಗುಂಪಿನಲ್ಲೂ ನಿರ್ದಿಷ್ಟ ಬೆಳೆಗಳು ಮತ್ತು ಅವುಗಳ ಮಿಶ್ರ ಬೆಳೆ ಪದ್ಧತಿಗಳ ಮೇಲೆ ಕೆಲಸ ಮಾಡಲು ಆರಂಭವಾಯಿತು. ಆ ಪ್ರದೇಶದ ಎಲ್ಲ ಮುಖ್ಯ ಬೆಳೆಗಳ ಸಾವಯವ ನಿರ್ವಹಣೆಯಲ್ಲಿ ಪರಿಪೂರ್ಣತೆ ಸಾಧಿಸುವ ಜೊತೆಗೆ ಪ್ರತಿಯೊಂದು ಬೆಳೆಯಲ್ಲೂ ದಾಖಲೆ ಇಳುವರಿಯತ್ತ ಗುರಿ ಇರಿಸಿಕೊಂಡು ಕೆಲಸ ಮಾಡಲಾಯಿತು. ಅದನ್ನು ತಿಂಗಳ ಪ್ರಯೋಗ ಪರಿವಾರದ ಸಭೆಗಳಲ್ಲಿ ಪರಸ್ಪರ ಹಂಚಿಕೊಳ್ಳಲಾಯಿತು. ಇದರಿಂದ ರೈತರ ನಡುವೆ ಅಪಾರವಾದ ಕಲಿಕೆಗೆ ಅವಕಾಶವಾಗಿ ಆತ್ಮವಿಶ್ವಾಸ ಗಟ್ಟಿಗೊಳ್ಳುವಂತಾಯಿತು. ಹಂಗ ನಾವು ಟೈಕಡೋರ್ಮು ಪಂಚಗವಿ ಇಲ್ದಲ್ಲ ಅದು ಮಿಕ್ಸ್ ಮಾಡ್ದಲ್ಲ ನಾವು ಹೊಲಕ್ಕೆ ಒಟ್ಟು ತೊಗರಿನೇ ಬಿತ್ತಲ್ಲ. ಹಿಂಗಾಗಿ ತೊಗರಿಯಿಂದ ಒಳ್ಳೆ ಇಳುವರಿನೇ ಬಂದತ್ತೆ. ನಾವು ಸಮಸ್ಯೆಗೂ ಬೀಜನೂ ಕೊಟ್ಟಿದ್ವಿ. ಹೊಸ ರೈತರು ಮಾಡಬೇಕು, ಅವ್ರು ನಮ್ಮನ್ನು ಟಾಣಿ ಕೇಳ್ತಾರೆ ಅಂತಂದು ನಾವು ಊರಿಗೆ ಹೋಗಿ ಜಾತನೂ ಮಾಡಿದ್ವಿ. 28 ಕ್ವಿಂಟಲ್ ಬಂತು ನಮಗೆ 1 ಎಕರೆ. ರಾಯಚೂರೊಬ್ಬರು ನಮಗೆ ಗೌಡ್ರೆ ಬೀಜ ಬೇಕು ಅಂತಂದು ಫೋನ್ ಮಾಡಿದ್ದು. 2 kg ಕಳಿಸಿದ್ವಿ ನಾವು, 2 kgನ. ಅವ್ರು ನಾವು 60 ಕ್ವಿಂಟಲ್ ರಾಗಿ ಆಗಿಬಿಟ್ಟತ್ರಿ, ನಮ್ಮ ಕಡೆಗೆ ಯಾರ್ಯಾರು ತಗೋವಲ್ರಿ, ಎಲ್ಲಿಗೆ ಮಾರ್ಬೇಕ್ರಿ ಇವನ ಅಂತಂದು ಕೇಳಿದ್ರು. ನಮ್ಗೆ ಕೊಟ್ಟರೆ ತಗೊಂಡು ಬರ್ರಿ, ಅರ್ಧ ಗಂಟೆ ಮಾಡಿಸ್ಕೊಡ್ತೀನಿ ಅಂತಂದು ಹೇಳಿದೆ. ತಮ್ಮ ಹೊಲ ಮತ್ತು ಬೆಳೆಗಳ ಮೇಲೆ ನಿರಂತರ ಸಂಶೋಧನೆಯಲ್ಲಿ ತೊಡಗಿರುವ ಈ ಗುಂಪುಗಳ ಮೂಲಕ 500ಕ್ಕೂ ಹೆಚ್ಚು ಮಂದಿ ನಿಪುಣ ರೈತರಾಗಿ ಹೊರಹೊಮ್ಮಿದ್ದು ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸುತ್ತಿದ್ದಾರೆ. ಮೊಸರು ಅನ್ನವ ಪೌಸಿದ ಬೊಮ್ಮುತ್ತಾಯೇ ಅಲ್ಲೊಬ್ಬ ಗೌಡನ ಬಾರ ಹೇಳಿ ಅಲ್ಲೊಬ್ಬ ಗೌಡನ ಅಲ್ಲೊಬ್ಬ ಗೌಡನ ಬರ ಹೇಳಿ ಬೊಮ್ಮುತ್ತಾಯೇ ಹೆಚ್ಚು ಮಾಡಾಕ ಬಾರ ಹೇಳಿ. ಬೇಸಾಯದ ಜವಾಬ್ದಾರಿಯ ಸಿಂಹಪಾಲನ್ನು ಹೊತ್ತವರು ರೈತ ಮಹಿಳೆಯರು. ಅಪಾರ ದೈಹಿಕ ಶ್ರಮದ ಜೊತೆಗೆ ಈ ಮಹಿಳೆಯರ ಆಳವಾದ ಅರಿವು ಮತ್ತು ಅಸಾಧಾರಣ ಕೌಶಲ್ಯ ಶತಮಾನಗಳಿಂದ ಮಣ್ಣನ್ನು, ಆ ಮೂಲಕ ಕೃಷಿಯನ್ನು ಕಾಪಾಡಿಕೊಂಡು ಬಂದಿದೆ. ಭೂಮಿ ತಾಯಿಯೊಟ್ಟಿಗೆ ಕರುಳ ಬಳ್ಳಿಯ ಸಂಬಂಧದಲ್ಲಿ ಬೆಸೆದುಕೊಳ್ಳುವ ಮಹಿಳೆಯರು ಅದರ ಪಿಸುಮಾತನ್ನು ಕೂಡ ಆಲಿಸಬಲ್ಲರು, ಅರ್ಥ ಮಾಡಿಕೊಳ್ಳಬಲ್ಲರು. ಅತಿಯಾಸೆಯ ವಿಧ್ವಂಸಕಾರಿ ವಿಷಕಾರಿ ಬೇಸಾಯ ಪದ್ಧತಿಗಳಿಂದ ಭೂಮಿ ತಾಯಿಗೆ ಆಗಿರುವ ಘಾಸಿಯನ್ನು ಕಂಡು ಇನ್ನಿಲ್ಲದಂತೆ ನೊಂದವರು ಅವರು. ಪುರುಷರ ಪ್ರತಿರೋಧದ ನಡುವೆಯೂ ಪ್ರಕೃತಿಯನ್ನು, ಕುಟುಂಬಗಳನ್ನು ಕಾಪಾಡುವ ಪದ್ಧತಿಗಳನ್ನು ಬಲು ಕಷ್ಟದಿಂದ ಜತನ ಮಾಡಿದವರು
ಮಹಿಳೆಯರು. ಇದನ್ನು ಮನಗಂಡ ಇಕ್ರಾ ಮಹಿಳೆಯರ ಅಮೂಲ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಮುಖ್ಯ ರಂಗಕ್ಕೆ ತರುವ ಸಂಕಲ್ಪ ಕೈಗೊಂಡಿತು. ಮಿಶ್ರ ಬೆಳೆ ಪದ್ಧತಿಯನ್ನು ಪುನರ್ಸ್ಥಾಪನೆ ಮಾಡಲು ಸಾಧ್ಯವಾಗಿದ್ದು ಇದೇ ಮಹಿಳೆಯರು ಕಾಪಿಟ್ಟುಕೊಂಡಿದ್ದ ನಾಟಿ ಬೀಜಗಳಿಂದ. ಬೆರಳು ಚಿಮ್ಮಿದರೆ ಸರಿಯಾಗಿ ಚೋಟಿಗೊಂದು ಗೇಣಿಗೊಂದು ಬೀಜ ಬೀಳುವಂತೆ ಬಿತ್ತುವ ಕೌಶಲ್ಯ ಈ ಮಹಿಳೆಯರದ್ದು. 3 ತಾಳಿನ ಕೂರಿಗೆಯ ತತ್ವದಲ್ಲೇ ಕೃಷಿಯ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಬಂದವರು ಇವರು. 1 ತಾಳಿನ ಬೆಳೆ ರೈತರಿಗಾದರೆ ಇನ್ನೊಂದು ತಾಳಿನ ಬೆಳೆ ಸಮುದಾಯದ ಇತರರಿಗೆ, ಮಗದೊಂದು ತಾಳಿನದ್ದು ಪ್ರಾಣಿ ಪಕ್ಷಿಗಳಿಗೆ. ಸಾವಯವ ಕೃಷಿಯನ್ನು ಬಲು ಬೇಗ ಅಪ್ಪಿಕೊಂಡು ಮುನ್ನಡೆಸಿದವರು ಮಹಿಳೆಯರು. ಇಕ್ರಾ ಸಂಘಟನೆಯ ಮಳೆಯಾಶ್ರಿತ ಕೃಷಿಯಲ್ಲಿ ಸಾಧಿಸಿರುವ ಯಶಸ್ಸಿನ ಹಿರಿಮೆ ಈ ಮಹಿಳೆಯರಿಗೇ ಸಲ್ಲುತ್ತದೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ನಾವು ಆರೋಗ್ಯವಾಗಿರಬೇಕು, ನಮ್ಮ ಭೂಮಿನೂ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ. ಆ ಕಾಲದಿಂದನೂ ಮಳೆ ಬಿದ್ದಿತ್ತು ನಮ್ಮ ಜಮೀನು. ನಂದು 9 ಎಕರೆ ಜಮೀನಿದೆ. 9 ಎಕರೆಕ್ಕೂ ನಾನು ಯಾವುದೇ ಥರದ ಕೆಮಿಕಲ್ ಆಗಲಿ ಔಷಧಿ ಆಗಲಿ ಸಿಂಪಡಿಸಿಲ್ಲ ಇದುವರೆಗೂ. ಇನ್ನು ಮುಂದೇನೂ ಸಿಂಪಡಿಸಲ್ಲ. ಎಲ್ಲ ಬೀಜಗಳು ಬೆಳೆದಾವೆಲ್ಲ ನಾವು ಗಾನ್ ಸೊಪ್ಪು ಉಪ್ಪು ಬೇವಿನ ಸೊಪ್ಪು ಹಾಕಿ ಕಟ್ಕೊಂಡ್ಬಿಡ್ತಾವೆ. ಪುಡಿ ಬೆರೆಸೋದು ನಾವು. ಪುಡಿ ಬೆರೆಸಿದ್ರೆ ನಮ್ಗೆ ಇಡ್ಸೋದಲ್ಲ ನಾವು. ನಮಗೆ ಒಳ್ಳೇದಾಗಿದ್ರಿ. ನಮಗೆ ಇವನು ಊಟ ಮಾಡೋದ್ರಿಂದ ನಮಗೆ ನಾವು ಪ್ಯಾಟ್ಯಾಗ ಭಾಳ ಕೊಂಡ್ಕೊಳೋದಲ್ಲ. ನಾವು ಪ್ಯಾಟಿ ಸೊಪ್ಪು ಸಾಪಟೆ ಏನೂ ತರೋದಲ್ಲ. ಈ ಕಾಲು ನೋವು ಏನು ಬರಲ್ರಿ ಈ ಥರ ಊಟ ಮಾಡಿ. ನಾವು ಇವನಾರ್ರಿ ಜಾಸ್ತಿ ಊಟ ಮಾಡೋದು. ನಮಗೆ ಈಗ 60 ವರ್ಷ ನಮಗೆ ಮಣ್ಣವ ನೋಡಿ. ಮತ್ತು ಹುಳ್ಳಿಗೆ ಹೆಚ್ಚೀವಿ, ನೆಲ್ಲಾಗೆ ಹೆಚ್ಚೀವಿ, ರಾಗಿಯಾಗೆ ಹೆಚ್ಚೀವಿ, ನೀರಾಗ ಗದ್ಯಾಗ ಏನು ಕಾಲು ಪಾಲು ಏನು ಬಂದು ಹೊಲ್ದಾಗ ಎಲ್ಲ ನೀರು ಸರ ಬಿದ್ದು ಭೂಮಿಗಳು ಎಲ್ಲ ಬೀಳಾಗಿ ಹೊಲ ಹೊಡ್ಕೊಳಕ್ಕೆ ನಮಗೇನು ಇದ್ದಿಲ್ಲ ರೀ. ಹೊಲ ಹೊಡೆಯೋದಾಗಲ್ಲ ನಮ್ಮ ಕೈಲಿ. ಇಂಥ ಭೂಮಿಗಳು ಎಲ್ಲ ಬೀಳ್ಬಿದ್ದು ಭೂಮಿ ಪಾಳ್ಬಿದ್ದು ಭೂಮಿ ಮಾಡೋದಾಗಲ್ಲ ಅಂತ ಬಿಟ್ಕೊಟ್ಟು ಹೋಗೋಣಂತ ಇದ್ವಿ. ಆಮೇಲೆ ಹಂಗೆಲ್ಲ ಹೋಗ್ಬೇಡ್ರಿ, ಒಡ್ಡು ಅಕ್ಷಿನ ಒಡ್ಡು ಅಕ್ಷಿನ ಮಾಡ್ಕೊಳ್ರಿ, ರೈತರು ನೀವು ಯಾಕೆ ಊರು ಬಿಡ್ತೀರಿ, ಇಷ್ಟು ದಿನ ಹಿಂಗೆಲ್ಲ ಊರು ಬಿಟ್ಟು ಕೂಳು ಕಾಳು ನೀರು ಇಲ್ದಂಗೆ ಜೀವನ ಮಾಡಬೇಡ್ರಿ ಅಂತ ಹೇಳಿ ಮತ್ತೆ ನಾವು ಒಂದು ಸಂಘ ಮಾಡ್ಕೊಂಡು ಈಗ ಅಲ್ಲಿದ್ದ ಇಲ್ಲಿವರೆಗೆ ಯಾಕೆ ಕೂಲಿ ಎಲ್ಲಿ ಯಾವ ಊರಿಗೆ ಹೋಗಿಲ್ರಿ, ಇಲ್ಲೇ ಮಾಡ್ತಾಯಿದೆ. ಎಲ್ಲ ಹೊಲ್ದಾಗ ಮನೆ ಹತ್ರ ಗೊಬ್ಬರ ಮಾಡ್ಕೊಳೋದು, ಎರೆಹುಳ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂಡು ಇಷ್ಟು ದಿನ ನಾವು 10 ವರ್ಷದ ದಿನ ಅದ ಹೊಲ್ದಾಗ ಜೀವನ ಮಾಡ್ತಾಯಿದ್ದೇವೆ. ಚೆನ್ನಾಗೈತೆ ರೀ. ಎಲ್ಲರಿಗೆ ಅಭಿವೃದ್ಧಿ ಆಗೈತಿ. ಅದರಿಂದ ಕಲ್ತ್ಕೊಂಡಿದಾರ, ಅದರಿಂದ ಮುಂದೆ ಬಂದಾರ. ಯಾವ ಥರ ಬದಲಾವಣೆ ಆದರೆ ಈಗ ಮನುಷ್ಯರು ನಾವು ಈಗ 4 ಜನ ಬಂದ್ವಿ ಅಂದ್ರೆ ಅನ್ನ ಹಾಕ ಸಗತಿ ಕೊಟ್ಟೆ ನಮಗೆ ದೇವ್ರು. ಅದು ನಿಮ್ಮ ನೋಡ್ತೀವಿ ನಾವು. ಆವಾಗ ಎಲ್ಲಾರು 4 ಸೇರಿ ಜಾಳ ಸಮಂದ್ರೆ ಅವ್ರ ಬಗ್ಗಿಗೆ ಹೋಗೋಕ್ಕಾಗಲ್ಲ. ಅವ್ರಿಗೆ ಬದುಕಿಗೆ ಹೋಗಿ ಅದನ್ನು ಕಾಳು ಆಗತ್ತಂಕ ಅವ್ರಿಗೆ ಕೂಲಿ ಮಾಡ್ತಿರ್ತದೆ. ನಾವು ಹಂಗೆ ಮಾಡ್ಬೇಕು. ಈಗ ನಮ್ಮ ಗೊಬ್ಬರ ನಮ್ಮ ಟಾಣಿಕ್ ಹಾಕ್ಯಂದು ನಮ್ಮ ಹೊಲದಲ್ಲಿ ಬೆಳೆದೀವಲ್ಲ, ಇನ್ನು ನಾವಿನ್ನು 4 ಜನ ಕೈ ಎತ್ತಿ 4 ಸೇರಿ ಕಾಳು ಕೊಡೋಂಥ ಸಂದರ್ಭ ಸಿಕ್ಕತ್ತೀನಿ. ನಮ್ಮ ತಾಯಿಯವರು ಅನ್ಸಿವಮ್ಮ ಅಂತಂದೇಳಿ ಅವ್ರು ಸಂಘ ಮಾಡ್ಕೊಂಡು ನಮ್ಮ ಅಪ್ಪಾಜಿ ನಮ್ಮಮ್ಮ ಸೇರ್ಕೊಂಡು ಹೊಲದಲ್ಲೆಲ್ಲ ಸಾವಯವ ಗೊಬ್ಬರದ್ದೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಈಗ ನಮಗೆ ಅದನ್ನೇ ಹೇಳಿದ್ದಾರೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇಕ್ರಾ ಸಂಘಟನೆಯಡಿ ಸುಮಾರು 1,000 ರೈತರು ಪಿಜಿಎಸ್ ಮತ್ತು ಥರ್ಡ್ ಪಾರ್ಟಿ ಸಾವಯವ ದೃಢೀಕರಣ ಪತ್ರ ಪಡೆದು ಸತ್ವ ಆಹಾರ ಬ್ರಾಂಡ್ ಅಡಿಯಲ್ಲಿ 60 ಮೌಲ್ಯವರ್ಧಿತ ಪದಾರ್ಥಗಳನ್ನು ಹಲವು ರಾಜ್ಯಗಳ ಸಾವಯವ ಮಳಿಗೆಗಳಿಗೆ ನಿಯಮಿತವಾಗಿ ಪೂರೈಸುತ್ತಿದ್ದಾರೆ. ಮೇಳಗಳು ಮತ್ತು ಸ್ಥಳೀಯ ಸಂತೆಗಳಲ್ಲೂ ಸಹ ಸತ್ವ ಆಹಾರ ಪದಾರ್ಥಗಳು ಮಾರಾಟವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯನ್ನು ವಿಸ್ತರಿಸುವ ಗುರಿ ಹೊಂದಿದ್ದಾರೆ. ಕನ್ನಡ ನಾಡಿನ ಬಯಲು ಸೀಮೆಯ ಕೊಟ್ಟೂರೆಂಬ ಊರ ರೈತರ ಸ್ಥಿತಿಯ ಸಾರಿ ಹೇಳುವೆ ಆಲಿಸಿರೆ ಪೂರ, ಎಲ್ಲ ಆಲಿಸಿರೆ ಪೂರ. ಸ್ಥಳೀಯ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ಸಂಘಟನೆಯಲ್ಲಿ ಒಳಗೊಳ್ಳುವ ಪ್ರಯತ್ನದಲ್ಲಿ ಇಕ್ರಾ ಹೆಜ್ಜೆ ಇರಿಸಿತು. ಸ್ಥಳೀಯ ಭಜನಾ ಮಂಡಳಿಗಳು ಸಾವಯವ ಕೃಷಿ ಗೀತೆಗಳನ್ನು ಕಟ್ಟಿ ಹಾಡುತ್ತಾ ಪ್ರಚಾರ ಕಾರ್ಯದಲ್ಲಿ ತೊಡಗಿದವು. ಕೊಟ್ಟೂರ ನಾಡಿನ ಸುತ್ತಮುತ್ತ ಭೂಮಿ ಬರಡಿತ್ತ, ಕೊಟ್ಟೂರ ನಾಡಿನ ಸುತ್ತಮುತ್ತ ಭೂಮಿ ಬರಡಿತ್ತ, ತುಂಬಿ ತುಳಕದಿದ್ದ ಕೆರೆ ಕಟ್ಟಿಗಳು ಬಚ್ಚೆ ಹೋಗಿತ್ತ, ತುಂಬಿ ತುಳಕದಿದ್ದ ಕೆರೆ ಕಟ್ಟೆಗಳು ಬಚ್ಚೆ ಹೋಗಿತ್ತ,
ವಿಧ ವಿಧದ ಅನ್ನದ ನಡೆಸುವ ಒಲವೋ ಏಕ ಬೆಳೆಗೆ ಹೋಯ್ತಾ. ಉಜ್ಜನಿಯ ಮರಳು ಸಿದ್ದೇಶ್ವರನ ಜಾತ್ರೆಯಂದು ಕೈತೋಟದ ಬೀಜ ಹಾಕುವ ಆಚರಣೆಯನ್ನು ಕ್ರಿಯಾಶೀಲವಾಗಿ ಬಳಸಿ ಮನೆಗೊಂದು ಕೈತೋಟದ ಆಂದೋಲನಕ್ಕೆ ಚಾಲನೆ ಕೊಡಲಾಯಿತು. ಹೆಚ್ಚಾದ ಬೀಜವನ್ನು ಜಾತ್ರೆಯಲ್ಲಿ ಬೀಜ ಪ್ರಸಾದವಾಗಿ ಹಂಚುವ ಮೂಲಕ ಈಗ ಲಕ್ಷಾಂತರ ಭಕ್ತಾದಿಗಳಿಗೆ ಬೀಜ ತಲುಪಿಸುತ್ತಿದ್ದಾರೆ. ಅದೇ ರೀತಿ ಹರಿಹರದ ಉಕ್ಕಡಗಾತ್ರಿಯ ಕರಿಬಸವೇಶ್ವರನ ಜಾತ್ರೆಯಲ್ಲಿ ತೇರಿಗೆ ಬೀಜ ಎರಚುವ ಆಚರಣೆಯಲ್ಲಿ ಪಾಲ್ಗೊಂಡು ಉತ್ತಮ ಬೀಜಗಳನ್ನು ತೇರಿಗೆ ಎರಚುವ ಮೂಲಕ ಜಿಲ್ಲೆಯಾಚೆಗೂ ತಲುಪಿಸುವ ಪ್ರಯತ್ನ ನಡೆದಿದೆ. ಇಕ್ರ ಸಂಸ್ಥೆ ಒಂದು ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ. ಏನಪ್ಪ ಅಂತಂದರೆ ನ್ಯಾಚುರಲ್ ಫಾರ್ಮಿಂಗ್ ಅಂತಾರೆ, ಸಾವಯವ ಕೃಷಿ ಅಂತ ಹೇಳ್ತಾರೆ. ಸಾವಯವ ಕೃಷಿ ಅಂದರೆ ಏನು? ಸ್ವಾಭಾವಿಕವಾಗಿ ಬೆಳೀತಕ್ಕಂಥ ಜೈವಿಕ ವ್ಯವಸ್ಥೆಗಳು. ಅಲ್ಲಿ ಒಂದು ವ್ಯವಸ್ಥೆ ಇದೆ, ಇವತ್ತು ನೆನ್ನೆದಲ್ಲ. ಕಣ್ಣಿಗೆ ಕಾಣಿಸ್ತಿ ಇರ್ತಕ್ಕಂಥ ಭೂಮಿ ಹೀಗೆ ಪ್ರತಿ ನಿತ್ಯ ಅಥವಾ ಪ್ರತಿ ವರ್ಷವೂ ಕೂಡ ಅಲ್ಲಿಯ ಒಂದು ಸಂಪನ್ಮೂಲ ಸಂಗ್ರಹ ಆಗುತ್ತೆ ಮತ್ತು ಅದನ್ನು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಮಾಡಿಕೊಳ್ಳುತ್ತೆ. ಅದನ್ನು ಬೆಳೆಯೋದ್ರಿಂದ ಲಾಭವೂ ಇದೆ, ಖರ್ಚು ಭಾಳ ಕಡಿಮೆ ಆಗುತ್ತೆ ಮತ್ತು ಯಾರ ಮೇಲೂ ಕೂಡ ಅವಲಂಬಿಸಿರೋ ಅಗತ್ಯ ಇರೋದಿಲ್ಲ ಅನ್ನೋದನ್ನು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಮನವರಿಕೆ ಆಗ್ತಾ ಇದೆ. ನಮ್ಮ ನಡಿಗೆ ಸಾವಯವ ಮತ್ತು ಮಿಶ್ರ ಬೆಳೆ ಕಡೆಗೆ.